Hello everyone and welcome back to Biomedic Guruji ಚಾನೆಲ್. ನಾನು ನಿಮ್ಮ ಆಕಾಶ್ ಸರ್. ಸೊ ಇದಕ್ಕಿಂತ ಮೊದಲು ನಾವು ಫಸ್ಟ್ ಚಾಪ್ಟರ್ನ ಸಂಪೂರ್ಣವಾಗಿ ಮುಗಿಸಿದೀವಿ. ಓಕೆ, ನಿಮ್ಗೆ ಯಾರಿಗಾದ್ರೂ ನೀವು ಮಿಸ್ ಮಾಡ್ಕೊಂಡಿದ್ರೆ ಅಥವಾ ಫಸ್ಟ್ ಚಾಪ್ಟರ್ ರಿವಿಷನ್ ಮಾಡ್ಬೇಕಂದ್ರೆ ಪ್ಲೇ ಲಿಸ್ಟ್ ನಲ್ಲಿ ಆಲ್ವೇಸ್ ಇದ್ದೇ ಇರುತ್ತೆ. ನೀವು 3 ಪಾರ್ಟ್ಸ್ ಇದೆ, ನೀವು 1 by 1 ನೋಡ್ಕೋಬಹುದು. ಅದಲ್ಲದೆ ಕೂಡ ಫಸ್ಟ್ ಚಾಪ್ಟರ್ ನಲ್ಲಿ ಪ್ರಾಬಬಲ್ ಕ್ವಶನ್ಸ್ ಮತ್ತೆ PYQs ಕೂಡ ನಾವು ಸಾಲ್ವ್ ಮಾಡಿದೀವಿ. ಯಾರಿಗೆ ರಿವಿಷನ್ ಮಾಡ್ಬೇಕಂತಿರೋ, ಯಾರು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕಂತಿರೋ ಅದು ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಈ ಒಂದು ವಿಡಿಯೋ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅನ್ನ ಸ್ಟಾರ್ಟ್ ಮಾಡೋರಿದ್ದೀವಿ. ಸೊ ಇದರಲ್ಲಿಯೂ ಕೂಡ ನಾವು NCERT ಲೈನ್ ಬೈ ಲೈನ್ ಹೋಗ್ತೀವಿ ಅಂಡ್ 2 ಸೀರೀಸ್ ನಡೆಯುತ್ತೆ. ಓಕೆ, ಹಿಂದಿ ಸೀರೀಸ್ ಸಪರೇಟ್ ನಡೆಯುತ್ತೆ, ಕನ್ನಡ ಸೀರೀಸ್ ಸಪರೇಟ್ ನಡೆಯುತ್ತೆ. ಸೊ ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಕಂಫರ್ಟಬಲ್ ಇದ್ದೀರಾ ನೀವು ಅಲ್ಲಿ ಕ್ಲಾಸ್ ಅನ್ನ ಅಟೆಂಡ್ ಆಗ್ಬಹುದು. ಓಕೆನಾ? ನಾವು ಈ ಒಂದು ಸೆಕೆಂಡ್ ಚಾಪ್ಟರ್ ನ ಸ್ಟಾರ್ಟ್ ಮಾಡುವಂತ ಒಂದು ಸಮಯ. ಈ ಒಂದು ಸೆಕೆಂಡ್ ಚಾಪ್ಟರ್ ನಲ್ಲಿ ಏನೇನ್ ನೋಡ್ಬಹುದಪ್ಪ ಅಂತಂದ್ರೆ, ನಾವು ಇಲ್ಲಿ ಹೆಸರಲ್ಲಿ ಇದೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್. ಫಸ್ಟ್ ಚಾಪ್ಟರ್ ನಲ್ಲಿ ನೀವು ಏನ್ ಕಲ್ತಿದ್ದೀರಾ? ಯಾವ ರೀತಿ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ಕ್ಲಾಸಿಫೈ ಮಾಡಬಹುದು, ಹೆಂಗೆ ಯಾವ್ಯಾವ ಡಿಫರೆಂಟ್ ಟ್ಯಾಕ್ಸಾನಮಿಕ್ ಕೆಟಗರಿಯಲ್ಲಿ ಕ್ಲಾಸಿಫೈ ಮಾಡಬಹುದು, ಇದನ್ನೆಲ್ಲ ಕಲ್ತಿದ್ದೀರಾ, ಹೌದಲ್ವಾ? ಇಲ್ಲಿ ನಾವು ಏನ್ ಕಲಿತೀವಿ ಅಂತಂದ್ರೆ, ಮೇನ್ ಆಗಿ ಕಿಂಗ್ಡಮ್ ಏನಿದೆ ಅಲ್ಲ, ಅಟ್ ಕಿಂಗ್ಡಮ್ ಲೆವೆಲ್ ಎಷ್ಟು ಕ್ಲಾಸಿಫಿಕೇಶನ್ ಅನ್ನ ಮಾಡಿ, ನಾವು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಿಂಗ್ಡಮ್ಸ್ ಇದೆ, ಆ ಕಿಂಗ್ಡಮ್ ಒಳಗಡೆ ಬರುವಂತಹ ಉದಾಹರಣೆಗಳು ಯಾವ್ಯಾವು, ಓಕೆ, ಅದ್ರಾಗ ಏನಾದ್ರೂ ಸಬ್ ಕ್ಯಾಟಗರೀಸ್ ಇದೆನಾ ಅಂತ ಹೇಳಿ ನಾವು ಈ ಒಂದು ಚಾಪ್ಟರ್ ನಲ್ಲಿ ಸ್ಟಡಿ ಮಾಡ್ತೀವಿ. ಇದೊಂದು ಬ್ರಾಡ್ ಓವರ್ ವ್ಯೂ. ಓಕೆನಾ? ಸೊ ಫಸ್ಟ್ ನಾವು ಜನರಲ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತೀವಿ. ಓಕೆ, ಯಾವ ರೀತಿ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ಕ್ಲಾಸಿಫೈ ಮಾಡಿದ್ವಿ, ಯಾಕೆ ಕ್ಲಾಸಿಫೈ ಮಾಡಿದ್ವಿ, ಯಾಕೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕಲೀಲಿಕತ್ತಿದೀವಿ ಈಗ ಅಟ್ ಪ್ರೆಸೆಂಟ್ ಅಂತ ಹೇಳಿ ಎಲ್ಲ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಆ ಇಂಟ್ರೊಡಕ್ಷನ್ ಪಾರ್ಟ್ ಆದ ತಕ್ಷಣ ಫಸ್ಟ್ ಕಿಂಗ್ಡಮ್ ಅಂದ್ಬಿಟ್ಟು ಕಿಂಗ್ಡಮ್ ಮೊನೇರಾ. ಸೊ ಕಿಂಗ್ಡಮ್ ಮೊನೇರಾ ಇದೊಂದು ಕಂಪ್ಲೀಟ್ ಬ್ಯಾಕ್ಟೀರಿಯಲ್ ಗ್ರೂಪ್ ಆಗಿರುತ್ತೆ. ಸೊ ಎಲ್ಲಾ ರೀತಿಯ ಬ್ಯಾಕ್ಟೀರಿಯಾಸ್ ಗಳೇನಿದಾವಲ್ಲ ಅದನ್ನ ನಾವು ಅಂಡರ್ ಕಿಂಗ್ಡಮ್ ಮೊನೇರಾನಿ ಕಲಿತೀವಿ. ಓಕೆನಾ? ಅವು ಏಕಕೋಶ ಜೀವಿಗಳ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಓಕೆ, ನೆಕ್ಸ್ಟ್ ಕಿಂಗ್ಡಮ್ ಪ್ರೋಟಿಸ್ಟಾ. ಕಿಂಗ್ಡಮ್ ಪ್ರೋಟಿಸ್ಟಾ ಅಲ್ಲಿ ಈ ಏಕಕೋಶ ಜೀವಿಗಳ ಬಗ್ಗೆನೇ ಕಲಿತೀರಾ. ಸರ್ ಮತ್ ಮೊನೇರಾನು ಏಕಕೋಶ ಜೀವಿ ಮತ್ತು ಪ್ರೋಟಿಸ್ಟಾನು ಏಕಕೋಶ ಜೀವಿ, ಡಿಫರೆನ್ಸ್ ಏನ್ರಿ ಸರ್ ಅಂತ ಏನಾದ್ರು ಡೌಟ್ ಇದ್ರೆ ನಿಮ್ಮ ಡೌಟ್ಸ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಏನಪ್ಪಾ ರೀಸನ್ನು, ಯಾಕೆ ಎರಡು ಡಿಫ್ರೆಂಟ್ ಕಿಂಗ್ಡಮ್ಸ್ ಇದೆ ಅಂತಂದ್ರೆ, ಕಿಂಗ್ಡಮ್ ಮೊನೇರಾ ಅಲ್ಲಿ ಈ ಏನ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇದಾವಲ್ಲ ಅದನ್ನ ನಾವು ಕ್ಲಾಸಿಫೈ ಮಾಡುವ ಮೇನ್ ರೀಸನ್ನೇ ಅದರ ಸೆಲ್ ಟೈಪ್. ಓಕೆ, ಅದರ ಸೆಲ್ ಪ್ರೋಕ್ಯಾರಿಯೋಟಿಕ್ ಆಗಿರುತ್ತೆ. ವೆರಾಸ್ ನಾವು ಕಿಂಗ್ಡಮ್ ಪ್ರೋಟಿಸ್ಟಾನ ಸಪರೇಟ್ ಇಡ್ಲಿಕ್ಕೆ ಕಾರಣ ಅದರ ಸೆಲ್ ಟೈಪ್ ಯಾವ್ದಾಗಿರುತ್ತೆ? ಯೂಕ್ಯಾರಿಯೋಟಿಕ್ ಸೆಲ್ ಅನ್ನ ಹೊಂದಿರುತ್ತೆ. ನೋ ಡೌಟ್ ಎರಡು ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್, ಬಟ್ ಕಿಂಗ್ಡಮ್ ಮೊನೇರಾದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅನ್ನ ಕಿಂಗ್ಡಮ್ ಮೊನೇರಾದಾಗ ಹಾಕ್ತಿವಿ, ಮತ್ ಎಲ್ಲಾ ಓಕೆ ಯೂಕ್ಯಾರಿಯೋಟಿಕ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅನ್ನ ಕಿಂಗ್ಡಮ್ ಪ್ರೋಟಿಸ್ಟಾದಲ್ಲಿ ಹಾಕ್ತಿವಿ. ಇದು ಎರಡು ಕಿಂಗ್ಡಮ್ಸ್. ಇದಾದ ತಕ್ಷಣ ನಾವು ಕಿಂಗ್ಡಮ್ ಫಂಗೈ ಬಗ್ಗೆ ಮಾತಾಡ್ತೀವಿ, ಥರ್ಡ್ ಕಿಂಗ್ಡಮ್. ಓಕೆ, ಸೊ ಇದು ಕೂಡ ಓಕೆ ಮಲ್ಟಿಸೆಲ್ಯುಲರ್ ಆಗಿರುತ್ತೆ ವಿತ್ ಒನ್ ಎಕ್ಸೆಪ್ಷನ್, ಅದೇ ಈಸ್ಟ್. ಓಕೆ, ನೆಕ್ಸ್ಟ್ ಇದು ಆಗಿಂದ ನಾವು ಕಿಂಗ್ಡಮ್ ಪ್ಲಾಂಟೇ ಬಗ್ಗೆ ಮಾತಾಡ್ತೀವಿ ಅಂಡ್ ಲಾಸ್ಟ್ಲಿ ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಸೊ ಟೋಟಲ್ 5 ಕಿಂಗ್ಡಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಬಟ್ ನೆನ್ಪಿರ್ಲಿ, ಈ ಚಾಪ್ಟರ್ ನಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ 3 ಕಿಂಗ್ಡಮ್ಸ್ ಗೆ ಮೇನ್ ಪ್ರಿಫರೆನ್ಸ್ ಇರುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ. ಸೊ ಮತ್ ಕಿಂಗ್ಡಮ್ ಪ್ಲಾಂಟೇ ಮತ್ ಕಿಂಗ್ಡಮ್ ಅನಿಮೇಲಿಯಾ ಯಾಕ ನೀವು ಸಪರೇಟ್ ಹೇಳಾತ್ರಿ? ಯಾಕಂತಂದ್ರ ಥರ್ಡ್ ಚಾಪ್ಟರ್ ಕಿಂಗ್ಡಮ್ ಪ್ಲಾಂಟೇ. ಓಕೆ, ಸೊ ಚಾಪ್ಟರ್ 3 ಕಂಪ್ಲೀಟ್ ನಾವು ಕಿಂಗ್ಡಮ್ ಪ್ಲಾಂಟೇ ಬಗ್ಗೆನೇ ಡಿಸ್ಕಷನ್ ಮಾಡ್ತೀವಿ ಅಂಡ್ ಚಾಪ್ಟರ್ 4 ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಸೊ ಇದನ್ನ ನಾವು ಮೇನ್ಲಿ ಈ ಚಾಪ್ಟರ್ ನಲ್ಲಿ ಫಸ್ಟ್ 3 ಕಿಂಗ್ಡಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಅದಲ್ಲದೆ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಜೀವಿಗಳಿದೆ ಲಿವಿಂಗ್ ಆರ್ಗಾನಿಸಮ್ಸ್, ಬಟ್ ಅವು ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ನಾವು ಕಿಂಗ್ಡಮ್ ಮೊನೇರಾದಾಗೂ ಇಡಾಕ್ ಬರಂಗಿಲ್ಲ, ಕಿಂಗ್ಡಮ್ ಪ್ರೋಟಿಸ್ಟಾದಾಗೂ ಇಡಂಗಿಲ್ಲ, ಕಿಂಗ್ಡಮ್ ಫಂಗೈದಾಗೂ ಇಡಂಗಿಲ್ಲ. ಮತ್ತ ಹಂಗಂದ್ರೆ ಪ್ಲಾಂಟೇ ಅನಿಮೇಲಿಯಾದಾಗ ಇಡ್ತೀವನ್ರಿ, ಅಲ್ಲೂ ಇಡಂಗಿಲ್ಲ. ಅದಕ್ಕೊಂದು ಸಪರೇಟ್ ಗ್ರೂಪ್ ಮಾಡ್ಬಿಡ್ತೀವಿ. ಆ ಗ್ರೂಪ್ ಹೆಸರ ಈ ಸಪರೇಟ್ ಆಗಿ ನಾವ್ ಏನ್ ಮಾಡ್ತೀವಲ್ಲ ಅದೆಲ್ಲ ಗ್ರೂಪ್ ಮಾಡ್ಲಿಕ್ಕೆ ಕಾರಣನ ಏನಂದ್ರ ಅದಕ್ಕೆ ಆಕ್ಚುಲಿ ಸೆಲ್ ಇರಂಗಿಲ್ಲ. ಸೊ ಸೆಲ್ ಇರ್ಲಾರ್ದು ಒಂದಿಷ್ಟು ಜೀವಿಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಅವೇ ವೈರಸಸ್, ವೈರಾಯ್ಡ್ಸ್, ಪ್ರಿಯಾನ್ಸ್, ಲೈಕೆನ್ಸ್. ಇವಕ್ಕೆ ಯಾವುದೇ ರೀತಿಯ ಕೋಶ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ
ಅವು ಎಲ್ಲಾನು ನಾವ್ ಏನ್ ಮಾಡ್ತೀವಿ, ಒಂದು ಸಪರೇಟ್ ಆಗಿ ಸ್ಟಡಿಯನ್ನ ಮಾಡ್ತೀವಿ. ಓಕೆ, ಐ ಹೋಪ್ ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ. ಓಕೆ, ಸೊ ಲೆಟ್ us begin the chapter. Okay, since the dawn of civilization there have been many attempts to classify living organisms. So ಯಾವಾಗ ಈ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ ಕಡೆ ಹೇಳ್ಬೇಕಂತಂದ್ರೆ ಈ ಸಿಂಧು ಘಾಟಿ ಸಭ್ಯತಾ ಅಂತ ಹೇಳ್ತೀವಲ್ಲ. ಓಕೆ, ಯಾವಾಗ ನಮ್ ಕಡೆ ಅದು, ಬಟ್ ಓವರ್ ಆಲ್ ಓಕೆ ಆಲ್ ಓವರ್ ದ ವರ್ಲ್ಡ್ ಯಾವಾಗ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು ಆ ಒಂದು ಸಮಯದಿಂದ ಓಕೆ ಏನಾಯ್ತು, ಜನರು ಆಕ್ಚುಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಆ ಒಂದು ಟೈಮ್ದಿಂದ ಈ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ಕ್ಲಾಸಿಫೈ ಮಾಡುವಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಓಕೆ, ಇಟ್ ವಾಸ್ ಡನ್ ಇನ್ಸ್ಟಿಂಕ್ಟಿವ್ಲಿ, ಅವಾಗಿಂದ ಅವಾಗ ನೋಡಿದ ತಕ್ಷಣ ಕ್ಲಾಸಿಫೈ ಮಾಡ್ಬಿಡುದು. ಓಕೆ, ಯಾವುದೇ ರೀತಿ ಕ್ರೈಟೇರಿಯಾ ಇಲ್ಲಿ ಏನೂ ಇಲ್ಲ, ಸೈಂಟಿಫಿಕ್ ಮೆಥಡ್ ಅಂತೂ ಏನೂ ಇಲ್ಲ. ಜಸ್ಟ್ ನೋಡಿದ್ವಾ, ನೋಡಿದ ತಕ್ಷಣ ಏನ್ ಮಾಡ್ಬಿಡುದು, ಕ್ಲಾಸಿಫೈ ಮಾಡ್ಬಿಡುದು. ಓಕೆ, ಯಾಕೆ ಮಾಡಿದ್ರು ಹಂಗ, ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂತಂದ್ರೆ ಔಟ್ ಆಫ್ ನೀಡ್ ಟು ಯೂಸ್ ಆರ್ಗ್ಯಾನಿಸಮ್ಸ್ ಫಾರ್ ಅವರ್ ಓನ್ ಯೂಸ್. ನೆನ್ಪಿರ್ಲಿ, ಈ ಒಂದು ಕ್ಲಾಸಿಫಿಕೇಶನ್ ಮೇನ್ಲಿ ಎದರ್ ಮೇಲೆ ನಾವು ಮಾಡ್ದಾಕ್ ಹೋದ್ವಿ, ಯೂಸಸ್ ಆಫ್ ಆರ್ಗ್ಯಾನಿಸಮ್ ಮೇಲೆ. ಸರ್ ಯೂಸಸ್ ಯಾಕ್ಯಾಕ್ರಿ ಸರ್ ಅಂತಂದ್ರ ಊಟ, ಬಟ್ಟಿ ಮತ್ತೆ ಇರ್ಲಿಕ್ ಮನಿ. ಓಕೆ, ಫುಡ್, ಕ್ಲಾತಿಂಗ್, ಶೆಲ್ಟರ್ ಸಂಬಂಧ ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಮಗ್ ಉಪಯೋಗ ಆಗ್ತಾವಲ್ಲ ಅವಕ್ಕೆಲ್ಲಾನು ಒಂದು ಗುಂಪು ಮಾಡ್ಬಿಟ್ವಿ. ಅದೇ ರೀತಿಯಾಗಿ ನಮ್ಗೆ ಏನಾದ್ರು ಯೂಸ್ ಇಲ್ಲಪ್ಪ ಅಂತಂದ್ರೆ ಯೂಸ್ ಆಗ್ಲಾರ್ದ ಒಂದು ಗ್ರೂಪ್ ಮಾಡಿ ಒಂದಿಷ್ಟು ಜೀವಿಗಳನ್ನ ನಾವ್ ಯೂಸ್ ಆಗ್ಲಾರ್ದಂಗ ನಮಗ ಬೆನಿಫಿಟ್ ಇರ್ಲಾರ್ದಂಗ ಇದ್ದಂತಹ ಲಿವಿಂಗ್ ಆರ್ಗಾನಿಸಮ್ಸ್ ಒಂದ್ ಕಡೆ, ನಮಗ್ ಬೆನಿಫಿಟ್ ಇರುವಂತಹ ಲಿವಿಂಗ್ ಆರ್ಗಾನಿಸಮ್ಸ್ ಏನೊಂದ್ ಕಡೆ. ಈ ರೀತಿ ನಾವು ಬೇಸ್ಡ್ ಆನ್ ಯೂಸಸ್ ಏನ್ ಮಾಡಿದ್ವಿ, ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ವಿ. ಓಕೆ, ಯಾವ ಯೂಸಸ್ ಮೇನ್ಲಿ ಯೂಸಸ್ ತಾಗು ಸ್ಪೆಸಿಫಿಕ್ ಆಗಿ 3 ಯೂಸಸ್ ಯಾವ್ಯಾವು, ಫುಡ್, ಶೆಲ್ಟರ್ ಮತ್ತೆ ಕ್ಲಾತಿಂಗ್. ಓಕೆ, ನೆಕ್ಸ್ಟ್ ಇಲ್ಲಿ ಏನಾರೆ ನಾವು ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿದ್ವಾ, ಇಲ್ಲ. ಓಕೆ, ಇಲ್ಲಿ ತನಾನು ನಮಗ್ ಉಪಯೋಗ ಆಗುವಂತಹ ಅಂದ್ರೆ ಈಗ ಓದಿದ್ದ ತನ, ಈಗ ನಾವ್ ಏನ್ NCERT ರೀಡ್ ಮಾಡಿದ್ವಲ್ಲ ಇಲ್ಲಿ ತನಾನು ನಮಗ್ ಉಪಯೋಗ ಆಗುವಂಗ ಅಷ್ಟ ತಲಾಗಿ ಇಟ್ಕೊಂಡು ಆ ದೃಷ್ಟಿಕೋನದಿಂದ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ಬಟ್ ನೆಕ್ಸ್ಟ್ ಫಸ್ಟ್ ಟೈಮ್ ಅರಿಸ್ಟಾಟಲ್ ಏನ್ ಮಾಡ್ತಾರಂತಂದ್ರ ಅವರು ಒಂದು ಸೈಂಟಿಫಿಕ್ ವೇ ಅಲ್ಲಿ ಕ್ಲಾಸಿಫೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. Aristotle was the earliest to attempt a more scientific basis for classification. ಓಕೆ, ಕೇಳ್ತಾರೆ ಯಾವೊಬ್ರು ಸೈಂಟಿಸ್ಟು ಈ ಅರ್ಲಿ ಅಟೆಂಪ್ಟ್ ಮಾಡಿದ್ರು ಕ್ಲಾಸಿಫೈ ಮಾಡ್ಲಿಕ್ಕೆ ಆರ್ಗಾನಿಸಮ್ಸ್, ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕೇಳ್ತಾರೆ ಆನ್ ಅ ಮೋರ್ ಸೈಂಟಿಫಿಕ್ ಬೇಸಿಸ್ ಅಂತ ಕೇಳಿದಾಗ ನಿಮ್ ಉತ್ತರ ಏನಾಗಿರ್ಬೇಕು, ಅರಿಸ್ಟಾಟಲ್ ಆಗಿರ್ಬೇಕು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹಿ ಯೂಸ್ ದ ಸಿಂಪಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಟು ಕ್ಲಾಸಿಫೈ ಪ್ಲಾಂಟ್ಸ್ ಇಂಟು ಟ್ರೀಸ್, shrubs and herbs. ಬಹಳನೇ ಸಿಂಪಲ್. ಓಕೆ, ಪ್ಲಾಂಟ್ಸ್ ಅನ್ನ ಈ 3 ಭಾಗದ ಕ್ಲಾಸಿಫೈ ಮಾಡ್ಬಿಡ್ತಾರ ಅವ್ರು ಕಿಂಗ್ಡಮ್ ಅನ್ನು ಕೊಡಂಗಿಲ್ಲ, ಏನು ಇಲ್ಲ, ಜಸ್ಟ್ ಸಿಂಪಲ್ ಪ್ಲಾಂಟ್ಸ್ ಒಂದು ಗ್ರೂಪ್, ಅನಿಮಲ್ಸ್ ಒಂದು ಗ್ರೂಪ್. ಪ್ಲಾಂಟ್ಸ್ ಆಗ 3 ಭಾಗ, ಒಂದು ಮೊಣಕಾಲ ಕೆಳಗ್ ಬರುವುದಕ್ಕೆ ಎಲ್ಲದಕ್ಕೂ ಹರ್ಬ್ಸ್ ಅಂದ್ಬಿಡ್ತಾರೆ. ಓಕೆ, ಶೋಲ್ಡರ್ ಹೈಟಿಗೆ ಬರುವಂತ ಸಿಗುವಂತಹ ಎಲ್ಲಾ ಪ್ಲಾಂಟ್ಸ್ ಗಳನ್ನ ಶ್ರಬ್ಸ್ ಅಂದ್ಬಿಡ್ತಾರೆ. ಇನ್ನು ತಲಿ ಮ್ಯಾಗ ಹಾರ್ ಹೋಗುವಂತಹ ಎಲ್ಲಾ ಪ್ಲಾಂಟ್ಸ್ಗೂ ಮರ ಅಂದ್ಬಿಡ್ತಾರೆ, ಟ್ರೀಸ್ ಅಂದ್ಬಿಡ್ತಾರೆ. ಮುಗಿದೋತು, ಇಷ್ಟ ಸಿಂಪಲ್ ಕ್ಲಾಸಿಫಿಕೇಶನ್. ಎಷ್ಟು ಮಸ್ತ್ ಅಲ್ಲ. ಪ್ಲಾಂಟ್ಸ್ ಎಷ್ಟು 3 ರೀತಿ. ಒಂದು ಮೊಣಕಾಲ್ ಕೆಳಗ್ ಮೊಣಕಾಲ್ ಹೈಟಿಗೆ ಇರುವಂತಹ ಪ್ಲಾಂಟ್ಸ್ ಗಳು ಎಲ್ಲಾನು ಏನಂದ್ರ ಅವ್ರು ಶ್ರಬ್ಸ್ ಅಂತಾರೆ. ಮತ್ತೆ ಶೋಲ್ಡರ್ ಹೈಟ್ ಶ್ರಬ್ಸ್. ಓಕೆ, ತಲಿ ಮ್ಯಾಗಿಂದ ಹಾರ್ ಪೂರ ಎತ್ತರಕ್ಕೆ ಇರುವಂತಹ ಪ್ಲಾಂಟ್ಸ್ ಟ್ರೀಸ್. ಬಹಳನ ಸಿಂಪಲ್. ಓಕೆ, ನೆಕ್ಸ್ಟ್ ಹಿ ಆಲ್ಸೋ ಡಿವೈಡೆಡ್ ಅನಿಮಲ್ಸ್. ಬರೀ ಪ್ಲಾಂಟ್ಸ್ ಅಷ್ಟೇ ಮಾಡ್ಲಿಲ್ಲ ಅವರು, ಅನಿಮಲ್ಸ್ ಗೂ ಡಿವೈಡ್ ಮಾಡ್ತಾರೆ. ಅನಿಮಲ್ಸ್ ಡಿವೈಡ್ ಮಾಡಿ 2 ಗ್ರೂಪ್ ದಾಗ ಹಾಕ್ತಾರೆ. ಒಂದು ಯಾವ ಅನಿಮಲ್ಸ್ ದಾಗ RBCs ಇರ್ತಾವು ಒಂದು ಗುಂಪು, ಯಾವ ಅನಿಮಲ್ಸ್ ದಾಗ RBCs ಇರಂಗಿಲ್ಲ ಇನ್ನೊಂದು ಗುಂಪು. ಬಹಳ ಸಿಂಪಲ್ ಅಲ್ಲ. ಒಂದು ಪ್ರಾಣಿನ ಕತ್ತರಿಸಿ ನೋಡುದು, RBC ಇತ್ತಂದ್ರ RCB ಅಲ್ಲ, RBC ಇತ್ತಂತಂದ್ರ ಏನೋ ಈ ಒಂದು ಸ್ಪೆಸಿಫಿಕ್ ಒಂದು ಗುಂಪದಾಗ ಹಾಕ್ತಾರೆ. ಇನ್ ಕೇಸ್ RBC ಇಲ್ಲ ಅಂತಂದ್ರೆ ಮತ್ತೊಂದು ಗುಂಪು. ಬಹಳನ ಸಿಂಪಲ್. ಇನ್ ಕೇಸ್ ವಿತ್ RBC ಇತ್ತಂತಂದ್ರ
ಓಕೆ ವಿತ್ ಆರ್ ಬಿ ಸಿ ಇತ್ತಂದ್ರ ಉಪಯೋಗ ಮಾಡುವಂತಹ ಶಬ್ದನ ಇನಿಮಿಯಾ, INAIME. ಓಕೆ ಅದೇ ಇನ್ ಕೇಸ್ ಆರ್ ಬಿ ಸಿ ಇಲ್ಲಪ್ಪ ಅಂತಂದ್ರ ವಿತೌಟ್ ಆರ್ ಬಿ ಸಿ ಇತ್ತಂತಂದ್ರ ಅನಿಮಿಯಾ. ಓಕೆ ನೆನ್ಪಿರಿ. ಸೊ ಈ ರೀತಿ ಎರಡು ಗುಂಪಾಗಿ ಮಾಡ್ತಾರೆ. ಯಾರು ಮಾಡಿದ್ರು ಇದು? ಅರಿಸ್ಟಾಟಲ್ ದವರು. ನೆನ್ಪಿಟ್ಕೋರ, ಅರಿಸ್ಟಾಟಲ್ ಏನ್ ಮಾಡ್ತಾರ, ಪ್ಲಾಂಟ್ಸ್ ಅನ್ನ ಮೂರು ಗುಂಪಾಗಿ ಮಾಡ್ತಾರ, ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಹಂಗ ಅನಿಮಲ್ಸ್ ದಾಗ ಎರಡು ಗ್ರೂಪ್ ಮಾಡ್ತಾರೆ. ಯಾವ ಪ್ರಾಣಿಗಳದಾಗ ಆರ್ ಬಿ ಸಿ ಅದ ಒಂದು ಗ್ರೂಪ್, ಯಾವ ಪ್ರಾಣಿದಾಗ ಆರ್ ಬಿ ಸಿ ಇಲ್ಲ ಮತ್ತೊಂದು ಗ್ರೂಪ್. ಆರ್ ಬಿ ಸಿ ಇದ್ದಂತಹ ಪ್ರಾಣಿಗಳಿಗ ಇನಿಮಿಯಾ, ಆರ್ ಬಿ ಸಿ ಇರ್ಲಾರ್ದಂತಹ ಪ್ರಾಣಿಗಳಿಗ ಎನಿಮಿಯಾ. ಅದಕ್ಕ ನೀವು ಕೇಳಿರ್ಬೋದು ಈಗ ಒಂದು ರೀಸೆಂಟ್ ಟರ್ಮ್, ಓಕೆ, ಯಾರ ಬಾಡಿದಾಗ ಬ್ಲಡ್ ಕಮ್ಮಿ ಇರ್ತೈತ್ಲಾ ಅನಿಮಿಯಾ ಆಗೈತಿ ಅಂತ ಹೇಳ್ತಿರ್ತಾರೆ. ಯಾಕ? ಕಮ್ಮಿ ಆಗ್ಯದ ಅಂತ ಅರ್ಥ. ಇಲ್ಲಿ ಅವ್ರು ಉಪಯೋಗಿಸಿದ ಎನಿಮಿಯಾದಾಗ ಅರ್ಥ ಏನು? ಆರ್ ಬಿ ಸಿ ನ ಇಲ್ಲ ಅಂದ್ರ ಆರ್ ಬಿ ಸಿ ರೆಡ್ ಬ್ಲಡ್ ಸೆಲ್ಸ್ ಇರ್ಲಿಕ್ಕಿಲ್ಲ, ಬಟ್ ಬೇರೆ ಕಲರ್ದ ಸೆಲ್ಸ್ ಇರ್ಬೋದು. ಬಣ್ಣದ ಬೇಸಿಸ್ ಮೇಲೆ ಇಲ್ಲಿ ಪ್ರಾಣಿಗಳನ್ನ ಕ್ಲಾಸಿಫೈ ಮಾಡ್ತಾರ. ಓಕೆನಾ? ಬಹಳ ಸಿಂಪಲ್ ಇತ್ತಲ್ಲ ಇವ್ರ ಕ್ಲಾಸಿಫಿಕೇಶನ್. ಬಟ್ ಇಲ್ಲಿಗೆ ಎಂಡ್ ಆಗಲ್ಲ, ಇಲ್ಲಿಗೆ ಆಕ್ಚುಲಿ ಸ್ಟಾರ್ಟ್ ಆಕೈತಿ. ಸೊ ಅರಿಸ್ಟಾಟಲ್ ಅವ್ರ ವರ್ಕ್ ನೋಡಿ ಲಿನಿಯಸ್ ಅವ್ರು ಬಹಳ ಖುಷಿಯಾಗಿ ಇದಕ್ಕಿಂತ ಒಂದು ಚಲೋ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕೊಡುನು, ಅವ್ರು ಬರೀ ಪ್ಲಾಂಟ್ಸ್ ಅನ್ನೇ ಒಂದು ಗುಂಪು ಮಾಡಿ ಬಿಟ್ಬಿಟ್ರ ನಾನೇನ್ ಮಾಡ್ತೀನಿ ಅಂದ್ರ ಒಂದು 2 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಕೊಡ್ತೀನಿ, ಪ್ಲಾಂಟ್ ಕಿಂಗ್ಡಮ್ ಮತ್ತ ಆನಿಮಲ್ ಕಿಂಗ್ಡಮ್. ಸೊ ನೆನಪಿರ್ಲಿ. ಓಕೆ, ಅರ್ಲಿಯೆಸ್ಟ್ ಅಟೆಂಪ್ಟ್ ಆಫ್ ಗಿವಿಂಗ್ ಕ್ಲಾಸಿಫಿಕೇಶನ್ ಯಾರು ಕೊಟ್ರು? ಅರಿಸ್ಟಾಟಲ್. ಓಕೆ, ಬಟ್ ಅದೇ ಟೈಮ್ ನಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿರುವಂತಹ ವ್ಯಕ್ತಿ ಯಾರಂತಂದ್ರೆ ಕ್ಯಾರಲಸ್ ಲಿನಿಯಸ್. ನೆನಪಿದೆನಾ ಇವ್ರ ಬಗ್ಗೆ? He was the person who gave binomial nomenclature. So binomial nomenclature ಕೊಟ್ಟಿರುವಂತ ವ್ಯಕ್ತಿನೇ ಕ್ಯಾರಲಸ್ ಲಿನಿಯಸ್. ಅದರ ಜೊತೆಗೆ ಈ ಸಿಸ್ಟಮಾ ಅನ್ನುವಂತ ಶಬ್ದನ ಕೂಡ ಅವರ ಒಂದು ಪಬ್ಲಿಕೇಶನ್ ಯಾವುದು ಸಿಸ್ಟಮಾ ನ್ಯಾಚುರಲಿ ಕೂಡ ಪಬ್ಲಿಷ್ ಮಾಡಿರೋ ವ್ಯಕ್ತಿ ಕ್ಯಾರಲಸ್ ಲಿನಿಯಸ್. ಓಕೆ, ನೆನ್ಪಿಟ್ಕೋರಿ. ಅದೇ ಲಿನಿಯಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಕೊಡ್ತಾರೆ. ಓಕೆ, 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾವಾಗ ಕೊಟ್ರು? in the year 1758. ಓಕೆ, ಈ ಇಯರ್ ನಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಕೊಡ್ತಾರೆ. ಓಕೆ, ಅದ್ರಾಗ ಯಾವ್ಯಾವ ಕಿಂಗ್ಡಮ್ ಇದ್ದು? ಕಿಂಗ್ಡಮ್ ಪ್ಲಾಂಟೆ ಮತ್ತು ಕಿಂಗ್ಡಮ್ ಅನಿಮೇಲಿಯಾ. ದೆನ್ ಪ್ಲಾಂಟೆ ಒಳಗೆ ಯಾವ ಇರ್ತಾವ ಜೀವಿಗಳು? ಪ್ಲಾಂಟ್ಸ್ ಇರ್ತಾವ. ಅನಿಮೇಲಿಯಾದಾಗ ಅನಿಮಲ್ಸ್ ಇರ್ತಾವ. ಸೊ ಸಿಂಪಲ್ ಆಗಿ ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ತಾರ. ಎದರ್ ಬೇಸಿಸ್ ಮೇಲೆ ಕೊಡ್ತಾರ ಅನ್ನೋದು ತಿಳ್ಕೊಬೇಕು. ಓಕೆ, 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ was given on the basis of presence or absence of cell wall. Main first criteria. Okay, first criteria 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದಾಗ ಹಾಕ್ಲಿಕ್ಕೆ ಯಾವ ಆರ್ಗಾನಿಸಮ್ಸ್ ಯಾವ ಒಂದು ಕಿಂಗ್ಡಮ್ ದಾಗ ಹಾಕ್ಬೇಕಪ್ಪ ಅಂತ ನೋಡ್ಬೇಕಾದಾಗ ಸೆಲ್ ವಾಲ್ ಇತ್ತು, ಅದನ್ನ ಪ್ಲಾಂಟ್ಸ್ ದಾಗ ಹಾಕಿದ್ರು. ಸೆಲ್ ವಾಲ್ ಇಲ್ಲ, ತಗೊಂಡು ಆನಿಮಲ್ಸ್ ದಾಗ ಹಾಕ್ತಾರೆ. ಓಕೆನಾ? ಕ್ಲಿಯರಾ? ಎಲ್ಲರಿಗೂ ಇಲ್ಲಿ ತನಕ ಕ್ಲಿಯರ್ ಅದ ಅಂತ ಅನ್ಕೊಂತೀನಿ. ಓಕೆನಾ? ನೆಕ್ಸ್ಟ್, ದಿಸ್ ಸಿಸ್ಟಮ್ ಡಿಡ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಯೂಕ್ಯಾರಿಯಾಟ್ಸ್ ಅಂಡ್ ಪ್ರೊಕ್ಯಾರಿಯಾಟ್ಸ್. ಬಟ್ ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ದಾಗ ಏನ್ ಮಾಡಿದ್ರು ಗೊತ್ತೇನೋ ಅವರು? ಬಹಳಷ್ಟು ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡ್ಲಿಲ್ಲ. ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಸೆಲ್ ವಾಲ್ ಹೊಂದಿದ್ದು ಸೀದಾ ತಗೊಂಡೋಗಿ ಕಿಂಗ್ಡಮ್ ಪ್ಲಾಂಟ್ ಇದಾಗ ಹೋಗಾಡ್ಬಿಟ್ರು. ಯಾವ ಆರ್ಗಾನಿಸಮ್ಸ್ ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ದಾಗ ಸೆಲ್ ವಾಲ್ ಇಲ್ಲ ಎಲ್ಲ ತಗೊಂಡೋಗಿ ಅನಿಮಲ್ ಕಿಂಗ್ಡಮ್ ದಾಗ ಹೋಗಾಡ್ಬಿಟ್ರು. ಪ್ರಾಬ್ಲಮ್ ಏನಾಯ್ತಪ್ಪ ಅಂತಂದ್ರ ಇಲ್ಲಿ ಎಷ್ಟೊಂದು ಸಾಕಷ್ಟು ವಿಚಾರಗಳನ್ನ ಲಿನಿಯಸ್ ಅವರು ಕನ್ಸಿಡರ್ ಮಾಡ್ಲಿಲ್ಲ. ಬರೀ ಸೆಲ್ ವಾಲ್ ನೋಡಿದ್ರು, ಸೆಲ್ ವಾಲ್ ಬೇಸಿಸ್ ಮೇಲೆ ಈಸಿಲಿ ಕ್ಲಾಸಿಫೈ ಮಾಡಿದ್ರು. ಸರ್ ಅವ್ರ ಯಾಕೆ ಮತ್ತೆಲ್ಲ ನೋಡ್ಲಿಲ್ರಿ ಅಂತಂದ್ರ ಅವ್ರ ಇದ್ದ ಟೈಮ್ ಪೀರಿಯಡ್ 18th century. ಓಕೆ, ಆ ಟೈಮ್ದಾಗ ಮೈಕ್ರೋಸ್ಕೋಪ್ ಡೆವಲಪ್ಮೆಂಟ್ ಏನ ಅಷ್ಟ ಆಗಿರಲ್ಲ. ಈ ಕರೆಂಟ್ ಈಗಿನ ಜನರೇಷನ್ ದಾಗಂತೂ, ಈಗಿನ ಟೈಮ್ ಪೀರಿಯಡ್ ದಾಗಂತೂ ಎಷ್ಟು ಡೆವಲಪ್ಮೆಂಟ್ ಇದೆಯಲ್ಲೋ ಆ ಟೈಮ್ದಾಗ ಅಷ್ಟು ಇದ್ದಿದ್ದಿಲ್ಲ. ಓಕೆ, ಬಟ್ ಅವ್ರು ಏನ್ ಮಾಡ್ತಾರ ಅಂತಂದ್ರ
ಈ ಸಿಂಪಲ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸೆಲ್ ವಾಲ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ಬಿಡ್ತಾರೆ. ಹೆಂಗೆ ಮುಂದೆ ಟೈಮ್ ಚೇಂಜ್ ಆಕೊಂತ ಹೋಯ್ತು, ಹೆಂಗೆ ಮುಂದೆ ಟೈಮ್ದಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಗಳು ಅದನ್ನು ಅದರ ಬೇಸಿಸ್ ಮೇಲೆ ಈ ಸೆಲ್ಸ್ ಗಳನ್ನ ಕ್ಲಾಸಿಫೈ ಮಾಡ್ಕೊಂತ ಹೋಗ್ತಾರೆ. ಓಕೆನಾ? ಸೊ ಏನೇನ್ ಕನ್ಸಿಡರ್ ಮಾಡ್ಲಿಲ್ಲ ಅಂತಂದ್ರೆ ಲಿನಿಯಸ್ ಅವರು ಈ ಪ್ರೋಕ್ಯಾರಿಯೋಟಿಕ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಗಳನ್ನ ಒಂದೇ ಕಡೆ ಇಟ್ಬಿಡ್ತಾರೆ. ಬಹಳ ಸಿಂಪಲ್. ಓಕೆ, ಅವ್ರು ನೋಡ್ಲಿ ಏನ್ ನೋಡಿದ್ರು ಮತ್ತ ಸೆಲ್ ವಾಲ್ ಅಷ್ಟೇ. ಸೆಲ್ ವಾಲ್ ನೋಡ್ತಾರೆ, ಸೆಲ್ ವಾಲ್ ಇದು ಒಂದ್ ಕಡೆ ಇಟ್ರು, ಸೆಲ್ ವಾಲ್ ಇಲ್ಲದೆಲ್ಲ ಒಂದ್ ಕಡೆ ಇಟ್ರು. ಬಟ್ ಈ ಸೆಲ್ ಪ್ರೋಕ್ಯಾರಿಯೋಟಿಕ್ ಯುಕ್ಯಾರಿಯೋಟಿಕ್ ನೋಡ್ಲಿಲ್ಲ. ಓಕೆ, ಹೋಗ್ಲಿ ನೋಡ್ಲಿಲ್ಲ. ಮತ್ತೇನ್ ನೋಡ್ಲಿಲ್ಲ? ಯೂನಿಸೆಲ್ಯುಲಾರೋ ಮಲ್ಟಿಸೆಲ್ಯುಲಾರೋ ಅಂದ್ರೆ ಏಕಕೋಶ ಜೀವಿನೋ ಬಹುಕೋಶ ಜೀವಿನೋ ಅದು ನೋಡ್ಲಿಲ್ಲ. ಮತ್ತ ಏನ್ ನೋಡ್ಲಿಲ್ಲ? ಈ ಪ್ಲಾಂಟ್ಸ್ ಮತ್ತೆ ಕೆಲವೊಂದು ಫಂಗೈ ಎರಡು ಒಂದೇ ಕಡೆ ಇಟ್ಬಿಡ್ತಾರೆ. ಈ ಫಂಗೈ ಗ್ರೂಪ್ ತಮ್ಮ ಆಹಾರ ತಾವು ಪ್ರಿಪೇರ್ ಮಾಡ್ಕೊಳಕ ಬರಂಗಿಲ್ಲ. ಓಕೆ, ಹಂಗಂದ್ರ ಅವು ಏನಂತೀವಿ ಫಂಗೈಗ ಹೆಟ್ರೋಟ್ರಾಪಿಕ್ ಅಂತೀವಿ. ಬಟ್ ಪ್ಲಾಂಟ್ಸ್ ಏನಂತೀವಿ? ಅಟೋಟ್ರಾಪಿಕ್. ಓಕೆ, ಸೊ ಈ ಹೆಟ್ರೋಟ್ರಾಪಿಕ್ ಜೀವಿನ ಅಟೋಟ್ರಾಪಿಕ್ ಜೀವಿ ಜೊತೆ ಇಟ್ಬಿಡ್ತಾರೆ. ಓಕೆ, ಈ ಮೇನ್ 3 ಫ್ಯಾಕ್ಟರ್ಸ್ ಗಳನ್ನ ಲಿನಿಯಸ್ ಅವ್ರು ಕನ್ಸಿಡರ್ ಮಾಡಂಗಿಲ್ಲ. ದಿಸ್ ಸಿಸ್ಟಮ್ ಡಿಡ್ ನಾಟ್ ಡಿಸ್ಟಿಂಗ್ವಿಶ್ ಸಪರೇಟ್ ನೋಡಕ್ ಹೋಗಂಗಿಲ್ಲ. ಯಾವ್ಯಾವು? ಯುಕ್ಯಾರಿಯೋಟಿಕ್, ಪ್ರೊಕ್ಯಾರಿಯೋಟಿಕ್, ಯೂನಿಸೆಲ್ಯುಲಾರ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್, ಫೋಟೋಸಿಂಥೆಟಿಕ್ ಅಂಡ್ ನಾನ್ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್. ಓಕೆ, ತಮ್ಮ ಆಹಾರ ತಾವೇ ಪ್ರಿಪೇರ್ ಮಾಡ್ಕೊಳ್ಳುವಂತ ಆರ್ಗಾನಿಸಮ್ಸ್ ಫೋಟೋಸಿಂಥೆಟಿಕ್ ಅಂತೀವಿ. ಯಾವ ಇನ್ನೊಂದು ಜೀವಿ ಮೇಲೆ ಅವಲಂಬಿತ ಇರ್ತಾವಲ್ಲ ಅವಕ್ಕೆ ನಾನ್ ಫೋಟೋಸಿಂಥೆಟಿಕ್ ಅಥವಾ ಹೆಟ್ರೋಟ್ರಾಪಿಕ್ ಅಂತ ಕರಿತೀವಿ. ಓಕೆ, ಸೊ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ into plants and animals was done easily and was very easy to understand. Okay, but large number of organisms did not fall into either category. ನೀವೇ ವಿಚಾರ ಮಾಡ್ರಲ್ಲ, ಸಿಂಪಲ್ ಸೆಲ್ ವಾಲ್ ಇತ್ತು ಒಂದ್ ಕಡೆ, ಸೆಲ್ ವಾಲ್ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ, ಮುಗಿದೋತಾ ಇದ್ರ ಮ್ಯಾಗ ಕ್ಲಾಸಿಫಿಕೇಶನ್ ಹೆಂಗ್ ಮಾಡ್ಲಿಕ್ ಬರುತ್ತೆ ಹೇಳ್ರಿ? ಹೌದಾ? ಎಷ್ಟೊಂದು ಜೀವಿಗಳು ಈ ಕಡೆ ಕಿಂಗ್ಡಮ್ ಪ್ಲಾಂಟೇದಾಗೂ ಇಡ್ಲಿಕ್ ಬರ್ಲಿಲ್ಲ, ಎಷ್ಟೊಂದು ಜೀವಿಗಳನ್ನ ಕಿಂಗ್ಡಮ್ ಅನಿಮೇಲಿಯಾದಾಗೂ ಇಡ್ಲಿಕ್ ಬರ್ಲಿಲ್ಲ. ಇದೊಂದು ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಓಕೆ, ಯಾಕೆ ಈ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಕನ್ಸಿಡರ್ ಮಾಡಿದ್ದು ಮೇನ್ ಆಗಿ ಕನ್ಸಿಡರ್ ಮಾಡಿದ್ದು ಸೆಲ್ ವಾಲ್ ಒಂದು ಫ್ಯಾಕ್ಟರ್. ಬಟ್ ಸೆಲ್ ವಾಲ್ ಬಿಟ್ಟನು ಕೂಡ ಎಷ್ಟೊಂದು ಫ್ಯಾಕ್ಟರ್ಸ್ ಇದ್ವಲ್ಲ, ಆ ಫ್ಯಾಕ್ಟರ್ಸ್ ಪ್ರಕಾರ 2, 3, 3ರಿಂದ 4, 4ರಿಂದ 5 ಕಿಂಗ್ಡಮ್ ಮಾಡು ನೀನು ಅನ್ನೋದಂತ ವಿಚಾರ ಅವ್ರಿಗೆ ಬರ್ಲಿಲ್ಲ. ಓಕೆ, ಸೊ ಬಟ್ ಎಷ್ಟೊಂದು ಸಮಯದವರೆಗೂ ಆಲ್ಮೋಸ್ಟ್ ಈ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂದಿದ್ದಂತಹ ಟೈಮು 1860 ಅಂತಂದ್ರ ನಿಯರ್ಲಿ 102 ಇಯರ್ಸ್ ತನ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಫಾಲೋ ಆಯ್ತು. ವಿಚಾರ ಮಾಡ್ರಿ, ಅಷ್ಟು ಟೈಮ್ ಪೀರಿಯಡ್ ತನ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಚಲೋ ಆಯ್ತು. ಸ್ಲೋ ಆಗಿ ಓಕೆ, ಆ ಟೈಮ್ ಹೆಂಗ್ ಮುಂದೆ ಟೈಮ್ ಡೆವಲಪ್ಮೆಂಟ್ ಆಕೊಂತ ಹೋಯ್ತಲ್ಲ, ಹೆಂಗ್ ಮುಂದೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ಮೆಂಟ್ ಆದ್ವಿ, ಮೈಕ್ರೋಸ್ಕೋಪ್ ದಾಗ ಡೆವಲಪ್ಮೆಂಟ್ ಆಯ್ತು, ಹಂಗ ಸ್ಲೋ ಆಗಿ ಮುಂದೆ ಏನಾಗ್ತಾ ಹೋಯ್ತು, ಹಂಗ ಈ ಯಾವ್ಯಾವ ಸ್ಪೀಸೀಸ್ ಎಲ್ಲೆಲ್ಲಿ ಬರ್ತಾವು ಮುಂದ್ ಬರೀ ಒಂದ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ಲಿಲ್ಲ ಅವ್ರು. ಅಂದ್ರ ಬರೀ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಷ್ಟೇ ಹಿಡಿಯಂಗಿಲ್ಲ ಅವರು. ಓಕೆ, ಬರೀ ಬಿಸೈಡ್ಸ್ ಗ್ರಾಸ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ ಅಂತಂದ್ರ ಕೇವಲ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಷ್ಟ ಹಿಡಿಯಂಗಿಲ್ಲ ಅವ್ರು. ಮಾರ್ಫಾಲಜಿಕಲ್ ಅಂತಂದ್ರ ನೋಡ್ಲಿಕ್ಕೆ ಹೆಂಗ್ ಅದಾವು. ಓಕೆ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಗಳು ಏನದಾವಲ್ಲ ಅದನ್ನ ಅಷ್ಟ ಕನ್ಸಿಡರ್ ಮಾಡಂಗಿಲ್ಲ. ಅದು ಬಿಟ್ಟು ಕೂಡ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಬ್ಯಾರೆ ಕ್ಯಾರೆಕ್ಟರ್ಸ್ ಕನ್ಸಿಡರ್ ಮಾಡುವಂತಹ ಒಂದು ಸಂದರ್ಭ ಬಂದೈತಿ ಅಂತ ತಿಳ್ಕೊಂಡು ಏನ್ ಮಾಡ್ತಾರ, ಸೆಲ್ ಸ್ಟ್ರಕ್ಚರ್ ಅನ್ನು ಕನ್ಸಿಡರ್ ಮಾಡ್ತಾರ, ನೇಚರ್ ಆಫ್ ವಾಲ್ ಅನ್ನ ಕನ್ಸಿಡರ್ ಮಾಡ್ತಾರ, ಮೋಡ್ ಆಫ್ ನ್ಯೂಟ್ರಿಷನ್ ಅನ್ನ ಕನ್ಸಿಡರ್ ಮಾಡ್ತಾರ, ಹ್ಯಾಬಿಟೈಟ್ ಅನ್ನ ಕನ್ಸಿಡರ್ ಮಾಡ್ತಾರ, ಮೆಥಡ್ಸ್ ಆಫ್ ರೀಪ್ರೊಡಕ್ಷನ್ ಕನ್ಸಿಡರ್ ಮಾಡ್ತಾರ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನ ಕನ್ಸಿಡರ್ ಮಾಡ್ತಾರ. ಇವೆಲ್ಲ ಒನ್ ಬೈ ಒನ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿ ಸ್ಲೋ ಆಗಿ 2 ಕಿಂಗ್ಡಮ್ ಇದ್ದದ್ ಏನಾಕೊಂತ ಹೋಗೈತಿ, 3 ಕಿಂಗ್ಡಮ್ ಆಕೈತಿ. 3 ಕಿಂಗ್ಡಮ್ ಆಗಿದ್ದು ಏನಾಕೈತಿ, 4 ಕಿಂಗ್ಡಮ್ ಆಕೈತಿ. ಅಂಡ್ 4 ಕಿಂಗ್ಡಮ್ ಆಗಿದ್ದು ಫೈನಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಕೈತಿ. ಅದ್ ಮುಂದೆ ಡಿಸ್ಕಷನ್ ಮಾಡೋಣ ಅಂತ. ಓಕೆನಾ? ಕ್ಲಾಸಿಫಿಕೇಶನ್ ಫಾರ್ the living organisms have hence undergone several changes over the time. Okay, ಹೆಂಗ ಟೈಮ್ ಅಂದ್ರೆ ಸಮಯ ಕಳೀತಾ ಹೋಯ್ತು, ಹಂಗಂಗ್ ಕ್ಲಾಸಿಫಿಕೇಶನ್ ದಾಗು ಏನಾಯ್ತು, ಸಾಕಷ್ಟು ಬದಲಾವಣೆಗಳನ್ನ ನೋಡಿದ್ವಿ. ಬಟ್ ಯಾವುದೇ ಬದಲಾವಣೆ ಆದ್ರೂ ಕೂಡ
ಈ ಕಿಂಗ್ಡಮ್ ಪ್ಲಾಂಟೇ ಮತ್ತು ಕಿಂಗ್ಡಮ್ ಅನಿಮಿಲಿಯಾ ಇವು ಎರಡು ಕಿಂಗ್ಡಮ್ ಏನ್ ಫಸ್ಟ್ ಕೊಟ್ಟಿದ್ರಲ್ಲ ಲಿನಿಯಸ್ ಅವರು, ಆ ಕಿಂಗ್ಡಮ್ಗಳನ್ನ ಹಂಗ ಇಟ್ವಿ ಅಂತ ಅರ್ಥ ಏನು, ಈ ಕಿಂಗ್ಡಮ್ಸ್ ಗಳಲ್ಲಿ ಯಾವ ಪ್ಲಾಂಟ್ ರೀತಿದು ಪ್ಲಾಂಟ್ಸ್ ಆಗ ಬಂದು ಅವು ಪ್ಲಾಂಟ್ ದಾಗ ಇಟ್ವಿ, ಯಾವ ಅನಿಮಲ್ ಕ್ಯಾರೆಕ್ಟರ್ ಹೊಂದಿದ್ದು ಆ ಅನಿಮಲ್ ಗ್ರೂಪ್ ಕ್ಯಾರೆಕ್ಟರ್ಸ್ ನ ಎಕ್ಸಾಕ್ಟ್ ಹಂಗ ರಿಸೆಂಬಲ್ ಮಾಡತ್ತಿದ್ದು ಅಂದ್ರೆ ಅದ್ರಾಗ ಇಟ್ವಿ. ಬಟ್ ಅವು ಎರಡು ಕ್ಯಾಟಗರಿದಾಗ ಬ್ಯಾರೆ ಗುಂಪಿಂದ ಏನ್ ಜೀವಿಗಳನ್ನ ಜಸ್ಟ್ ಅದ ಸ್ಪೆಸಿಫಿಕ್ ಕಿಂಗ್ಡಮ್ ದಾಗ ಏನ್ ಇಟ್ಟಿದ್ವಲ್ಲ ಅದನ್ನ ತೆಗೆದು ನಾವೇನ್ ಮಾಡತ್ವಿ ತನ್ನದೇ ಆಗಿರುವಂತಹ ಆ ಕ್ಯಾರೆಕ್ಟರ್ಸ್ ನ ಹೊಂದಿರುವಂತಹ ಒಂದಿಷ್ಟು ಜೀವಿಗಳನ್ನ ಆ ಒಂದು ಗುಂಪದಾಗ ಇಡಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ಯಾವುದೇ ಸಮಯದಾಗೂ ಕೂಡ ಈ ಪ್ಲಾಂಟ್ ಮತ್ತು ಅನಿಮಲ್ ಕಿಂಗ್ಡಮ್ ಅನ್ನ ನಾವು ತೆಗೆದು ಹಾಕ್ಲಿಲ್ಲ. ಓಕೆ, ನೆನ್ಪಿಟ್ಕೋರಿ. ಓಕೆ, ಹೆಂಗ ಬ್ಯಾರೆ ಕಿಂಗ್ಡಮ್ಸ್ ಗಳನ್ನ ಮಾಡ್ಕೊಂತ ಹೋದಿವಿ, ಬ್ಯಾರೆ ಜೀವಿಗಳನ್ನ ಆ ಒಂದು ಗುಂಪುದಾಗಿನ್ ತೆಗೆದ್ ಬ್ಯಾರೆ ಕಡೆ ಇಟ್ವಿ, ಖರೆ ಈ ಕಿಂಗ್ಡಮ್ ಪ್ಲಾಂಟೇ ಮತ್ತು ಕಿಂಗ್ಡಮ್ ಅನಿಮಿಲಿಯಾನ ಎಲಿಮಿನೇಟ್ ಮಾಡ್ಲಿಲ್ಲ. They have been a constant kingdom under all different systems. The understanding of what groups or organisms be included under these kingdoms have been changing. Okay, ಮೊದಲ ಕ್ರೈಟೇರಿಯಾ ಏನಿತ್ತು, ಸಿಂಪಲ್ ಪ್ಲಾಂಟ್ಸ್ ಅನ್ಬೇಕಾಗಿತ್ತಂದ್ರ ಏನ್ ಇರ್ಬೇಕಾಗಿತ್ತು, 3 ಗ್ರೂಪ್ಸ್ ಇದ್ದು, ಹರ್ಬ್ಸ್, ಶ್ರಬ್ಸ್, ಟ್ರೀಸ್. ಬಟ್ ಮುಂದೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬರೋಣ. ಮೇನ್ ಕ್ರೈಟೇರಿಯಾ ಏನಿತ್ತು, ಸೆಲ್ ವಾಲ್ ಇತ್ತು, ಡನ್ ಪ್ಲಾಂಟ್ಸ್, ಸೆಲ್ ವಾಲ್ ಇಲ್ಲ ಅನಿಮಲ್ಸ್. ಬಟ್ ಮುಂದ್ ಹಂಗ್ ಮಾಡ್ಲಿಲ್ಲ, ಮತ್ ಅದ್ರಾಗ ಮತ್ತೆ ಏನ್ ಮಾಡ್ತೀವಿ, ಕ್ಯಾರೆಕ್ಟರ್ಸ್ ಆಡ್ ಮಾಡ್ಕೊಂತ ಹೋಗ್ತೀವಿ. ಈಗ ಬರೀ ಪ್ಲಾಂಟ್ ಅನ್ಬೇಕ ಅಂತಂದ್ರ ಈ ಸೆಲ್ ವಾಲ್ ಇದ್ರೆ ಅಷ್ಟ ನಡೆಯಂಗಿಲ್ಲ, ಅದು ಬಿಟ್ಟು ಮತ್ತೇನಾಗಿರ್ಬೇಕು, ಆಟೋಟ್ರಾಪಿಕ್ ಆಗಿರ್ಬೇಕು, ಅಂಡ್ ಎಲ್ಲಾ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅನ್ನ ಹೊಂದಿರ್ಬೇಕು, ಅಂಡ್ ಆ ಎಲ್ಲಾನು ಈ ಯು ಕ್ಯಾರಿಯೋಟಿಕ್ ಸೆಲ್ ಅನ್ನ ಹೊಂದಿರ್ಬೇಕು. ಇವೆಲ್ಲಾ ಕ್ಯಾರೆಕ್ಟರ್ಸ್ ಇದ್ದಾಗ ಮಾತ್ರ ನಾವೇನಂತೀವಿ, ಆ ಆರ್ಗಾನಿಸಮ್ಸ್ ಕಿಂಗ್ಡಮ್ ಪ್ಲಾಂಟೇದಾಗ ಹಾಕೋನು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಇನ್ ಕೇಸ್ ಅವೆಲ್ಲಾ ಕ್ಯಾರೆಕ್ಟರ್ಸ್ ಇಲ್ಲಪ್ಪ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಒಂದು ಎಕ್ಸಾಂಪಲ್ ಅನ್ನ ನಾವು ಕಿಂಗ್ಡಮ್ ಪ್ಲಾಂಟೆಯಲ್ಲೇ ಉಳಿಸ್ಕೊಳ್ಳಿಕ್ ಬರಲ್ಲ, ಬೇಸ್ಡ್ ಆನ್ ಒನ್ ಕ್ರೈಟೇರಿಯಾ. ಓಕೆನಾ? ನೆಕ್ಸ್ಟ್, the number and nature of kingdoms have also been understood differently by different scientists over a period of time. ಹೌದಲ್ವಾ? ಬಹಳಷ್ಟು ಸೈಂಟಿಸ್ಟ್ ಏನ್ ಮಾಡ್ತಾರಂದ್ರೆ ತಮ್ಗ ಅನುಸಾರವಾಗಿ ತಾವು ಯಾವ ದೃಷ್ಟಿಕೋನದಿಂದ ನೋಡ್ತಾರೋ ಅದ್ರ ಪ್ರಕಾರವಾಗಿ ಈ ಕಿಂಗ್ಡಮ್ ಗಳಲ್ಲಿ ಕ್ಯಾರೆಕ್ಟರ್ಸ್ ಅನ್ನ ಇನ್ಕ್ಲೂಡ್ ಮಾಡುವ ಒಂದು ಪ್ರೊಸೆಸ್ ಆಗ್ಲಿ ಅಥವಾ ನಂಬರ್ ಆಫ್ ಕಿಂಗ್ಡಮ್ಸ್ ಆಗ್ಲಿ ಹೆಂಗ್ ಸಮಯ ಹೋಯಿತೋ ಹಂಗಂಗ ಬೇರೆ ಬದಲಾವಣೆ ಆಗ್ತಾ ಹೋಯ್ತು. ನೆನ್ಪಿರ್ಲಿ. ಓಕೆನಾ? ಮೊದಲು 2 ಕಿಂಗ್ಡಮ್ ಇದ್ದಿದ್ದು, ಆಮೇಲೆ 3 ಕಿಂಗ್ಡಮ್ ಆಯ್ತು, 3 ಕಿಂಗ್ಡಮ್ ಇದ್ದಿದ್ದು 4 ಕಿಂಗ್ಡಮ್ ಆಯ್ತು, ಅಂಡ್ ಅಲ್ಟಿಮೇಟ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೂಡ ಕಲೀಲಿಕತ್ತಿದ್ದೀವಿ ಅವಾಗ. ಹೌದಲ್ಲ? ಸೊ ಇದೆಲ್ಲ ಯಾಕೆ ಹಿಂಗ್ ಸಮಯ ಬದಲಾಯಿಕೊಂತ ಹೋಯ್ತು, ಹಂಗ ಕ್ಯಾರೆಕ್ಟರ್ಸ್ ಹಿಂಗ್ ಕನ್ಸಿಡರ್ ಮಾಡಿದ್ವಲ್ಲ ಅದು ಕೂಡ ಚೇಂಜ್ ಆಯ್ತು. ಈ ಒಂದು ಲೈನ್ ಅನ್ನ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಈಗ ಯಾವ ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ, ಈಗ ನೀವು ಯಾವ್ದೋ ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಿದ್ರ ಅಂತ ಅನ್ಕೊಳ್ಳೋಣ. ಓಕೆನಾ? ಈಗ ಶಾರ್ಟ್ ಪಿಚ್ ಬಾಲ್ ಬಂತು, ಅವಾಗ ನಿಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಿದೀನಿ. ಓಕೆನಾ? ಒಬ್ರಿಗೆ ಅನ್ಸುತ್ತೆ ಸರ್ ಅಪ್ಪರ್ ಕಟ್ ಹೊಡಿಬಹುದಲ್ಲ ಅಂತ, ಇನ್ನೊಬ್ರಿಗೆ ಅನ್ಸುತ್ತೆ ಸರ್ ರೋಹಿತ್ ಶರ್ಮಾ ಫುಲ್ ಶಾಟ್ ಮಾಡ್ಬೋದಲ್ಲ ಅಂತ. ಓಕೆನಾ? ಇನ್ನೊಬ್ರಿಗೆ ಅನ್ಸುತ್ತೆ ಸರ್ ಸ್ಕ್ವೇರ್ ಕಟ್ ಮಾಡಿ ಅಂದ್ರೆ ಓಕೆ ಪಾಯಿಂಟ್ ಮೇಲಿಂದ ಹೊಡಿಬೋದಿತ್ತಲ್ಲ ಅಂತ ಕೂಡ ಅನ್ಸುತ್ತೆ ನಿಮ್ಗೆ. ಓಕೆ, ಇದೆಲ್ಲ ಏನು, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಹೌದಾ? ಸೇಮ್ ಇರ್ಲಿಕ್ಕಿಲ್ಲ, ನೆನ್ಪಿಟ್ಕೋರಿ. ಓಕೆನಾ? ಚೇಂಜ್ ಆಗ್ಬೋದು ನಿಮ್ಮ ಒಂದು ನೋಡುವ ದೃಷ್ಟಿಯ ಮೇಲೆ. ಓಕೆ, ನೀವು ನೋಡುವಂತ ದೃಷ್ಟಿಕೋನದ ಮೇಲೆ ಚೇಂಜ್ ಆಗುವಂತ ಹೋಗ್ತೈತಿ. ಹೌದಲ್ಲ? ಸೇಮ್ ಇದೇನಾ ಇವು ಕ್ಯಾರೆಕ್ಟರ್ಸ್ ಎಲ್ಲ ಏನಿದೆಯಲ್ಲ, ಇವು ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಓಕೆ ಸೈಂಟಿಸ್ಟ್ ಗಳು ನೋಡುವಂತಹ ರೀತಿನೂ ಕೂಡ ಏನಾಯ್ತು, ಚೇಂಜ್ ಆಯ್ತು. ಸೊ ನೋಡುವಂತಹ ದೃಷ್ಟಿ ಹೆಂಗ್ ಚೇಂಜ್ ಆಯ್ತು, ಹಂಗಂಗ್ ಕ್ಯಾರೆಕ್ಟರ್ಸ್ ಇನ್ಕ್ಲೂಡ್ ಮಾಡೋದು ಚೇಂಜ್ ಆಯ್ತು, ಹಂಗಂಗ್ ನಂಬರ್ ಆಫ್ ಕಿಂಗ್ಡಮ್ಸ್ ಹೆಚ್ಚಾಕೊಂತ ಹೋದು. ಓಕೆನಾ? ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಾರ. ಇದು ಫಸ್ಟ್ ಒಂದು ಟೇಬಲ್ ಇದೆ. ಓಕೆ, ಈ ಟೇಬಲ್ ಬಗ್ಗೆ ನೋಡೋಕ್ಕಿಂತ ಮೊದಲು ಫಸ್ಟ್ ಒಂದು ಪ್ಯಾರಾಗ್ರಾಫ್ ನೋಡೋಣ. ಓಕೆನಾ? ಒಂದು ಬ್ರೀಫ್ ಆಗಿ ಸ್ಮಾಲ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಇದ್ರ ನೆಕ್ಸ್ಟ್ ಸ್ಲೈಡ್ ನಲ್ಲಿ ನಾವು ಆಕ್ಚುಯಲ್ ಆಗಿ ಎಲ್ಲ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ? ಫಸ್ಟ್ ಟೈಮ್ 1758 ನಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಯ್ತು. ಓಕೆ, 1860 ಅಲ್ಲಿ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಓಕೆ, 1956 ಅಲ್ಲಿ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಅಂಡ್ ಫೈನಲಿ ಇನ್ ದ ಇಯರ್ 19
69 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಗುತ್ತೆ. ಸ್ವಲ್ಪ ನೀವೇ ನೋಡ್ಕೊಂಡ್ ಬಂದಿ ಆನ್ ಅನ್ ಎವರೇಜ್ ಆಲ್ಮೋಸ್ಟ್ 100 ಇಯರ್ಸ್ ಡಿಫರೆನ್ಸ್ ಇದೆ. ಬಟ್ ಫ್ರಮ್ 4 ಕಿಂಗ್ಡಮ್ ಟು 5 ಕಿಂಗ್ಡಮ್ ಹಾರ್ಡ್ಲಿ 13 ಇಯರ್ಸ್ ಅಷ್ಟೇ ಡಿಫರೆನ್ಸ್ ಇದೆ. ಅಂದ್ರೆ ಏನ್ ಕಾಣ್ಬೋದು ನೀವು, ಈ ಒಂದು ಗ್ಯಾಪ್ ನಲ್ಲಿನೇ ಎಷ್ಟೊಂದು ಅಡ್ವಾನ್ಸ್ಮೆಂಟ್ ಆಯ್ತು ಮೈಕ್ರೋಸ್ಕೋಪಿಯಲ್ಲಿ. ಓಕೆ, ಸೊ ಅದಕ್ಕೆ ಇನ್ಕ್ಲೂಡ್ ಮಾಡುವಂತಹ ಕ್ಯಾರೆಕ್ಟರ್ಸ್ ಆಗ್ಲಿ ಅಥವಾ ಈವನ್ ಡಾಟಾ ಸ್ಟೋರಿಂಗ್ ಪ್ರೊಸೆಸ್ ಎಷ್ಟೋ ಯುನೋ ಫಾಸ್ಟ್ ಆಯ್ತಪ್ಪ ಅಂತಂದ್ರೆ ಸ್ಟೋರ್ ಮಾಡುವ ರೀತಿ ಆಗ್ಲಿ ಎಲ್ಲಾನು ಸ್ಟಡಿ ಮಾಡುವ ರೀತಿ ಆಗ್ಲಿನೂ ಕೂಡ ಓಕೆ, ಒಂದೊಂದು ಸೆಲ್ ಅದರದ್ದು ಪ್ರೊಸೆಸಸ್ ಎಲ್ಲಾನು ನಾವು ಸ್ಟಡಿ ಮಾಡ್ಲಿಕ್ಕೆ ಬಹಳ ಸುಲಭ ಆಯ್ತು. ಸೊ ಅದಕ್ಕೆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂತು. ಓಕೆ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಂತ ವ್ಯಕ್ತಿ ಯಾರು? R.H. ವಿಟೇಕರ್. ಓಕೆ, R.H. ವಿಟೇಕರ್ ಅವರು 1969 ಅಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ತಾರ. ಅಂಡ್ ಯಾವ್ಯಾವ ಕಿಂಗ್ಡಮ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರ? ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟಿ, ಅನಿಮೇಲಿಯಾ. ಸೊ ದೀಸ್ ವರ್ ದ 5 kingdoms proposed by R.H. ವಿಟೇಕರ್. ಓಕೆನಾ? ನಾವು ಒಂದು ಬಹಳ ಇಂಪಾರ್ಟೆಂಟ್ ಲೈನ್ ಇದೆ, ಅದನ್ನ ಮರಿಬಾರ್ದು. ಏನಂದ್ರ ದ ಮೇನ್ ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್ ಯೂಸ್ಡ್ ಬೈ ಹಿಮ್ ಯಾವ್ಯಾವು? ಸೆಲ್ ಸ್ಟ್ರಕ್ಚರ್ ನೆನ್ಪಿರ್ಲಿ. ಫಸ್ಟ್ನೇದು ಸೆಲ್ ಸ್ಟ್ರಕ್ಚರ್, ಸೆಕೆಂಡ್ ಬಾಡಿ ಆರ್ಗನೈಸೇಷನ್, ಥರ್ಡ್ ಮೋಡ್ ಆಫ್ ನ್ಯೂಟ್ರಿಷನ್, ಫೋರ್ತ್ reproduction, and fifth ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಓಕೆನಾ? ಸೊ ಇವು 5 ಕ್ಯಾರೆಕ್ಟರ್ಸ್, 5 ಮೇನ್ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅನ್ನ ಕನ್ಸಿಡರ್ ಮಾಡಿ ಅವ್ರು ಏನ್ ಮಾಡ್ತಾರೆ? ಕ್ಲಾಸಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಯಾರು? R.H. ವಿಟೇಕರ್. ಯಾವ್ಯಾವ 5 ಮೇನ್ 5 ಕ್ರೈಟೀರಿಯಾಸ್? ಫಸ್ಟ್ ಸೆಲ್ ಸ್ಟ್ರಕ್ಚರ್, ಓಕೆನಾ? ಸೆಕೆಂಡ್ ಬಾಡಿ ಆರ್ಗನೈಸೇಷನ್, ಥರ್ಡ್ ಮೋಡ್ ಆಫ್ ನ್ಯೂಟ್ರಿಷನ್, ಫೋರ್ತ್ ಈ ರೀಪ್ರೊಡಕ್ಷನ್, ಫಿಫ್ತ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಈ 5 ಮೇನ್ ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಅವ್ರು ಏನ್ ಮಾಡ್ತಾರೆ? ಒಂದು ಕಿಂಗ್ಡಮ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಸ್ವಲ್ಪ ನೋಡೋಣ ಈ 5 ಕಿಂಗ್ಡಮ್ಸ್ ಬಗ್ಗೆ. ಸೆಲ್ ಟೈಪ್ ಅಂದ್ರೆ ಯಾವ ರೀತಿ ಇದೆ ಸೆಲ್, ಪ್ರೊಕ್ಯಾರಿಯೋಟಿಕ್, ಯೂಕ್ಯಾರಿಯೋಟಿಕ್. ಮೊನೆರಾ ಏನಿದೆಯಲ್ಲ, ನೀವು ಮೇನ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು ಇಲ್ಲಿ, ಇನ್ನೊಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲಿ. ಆಬ್ವಿಯಸ್ಲಿ ಸೆಲ್ ಪ್ರೊಕ್ಯಾರಿಯೋಟಿಕ್ ಅದ ಅಂತಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಆಬ್ಸೆಂಟ್ ಇದ್ದೇ ಇರುತ್ತಲ್ವಾ? ಆಬ್ಸೆಂಟ್ ಇದೆ, ಮತ್ತೆ ಒಂದು ಪ್ರಾಪರ್ ನ್ಯೂಕ್ಲಿಯರ್ ಮೆಂಬ್ರೇನ್ ನಲ್ಲಿ ಜೆನೆಟಿಕ್ ಮಟೀರಿಯಲ್ ಇಲ್ಲಪ್ಪ ಅಂತಂದ್ರೆ ಅದು ಪ್ರೊಕ್ಯಾರಿಯೋಟಿಕ್ ಅಂತೀವಿ, ಹೌದಲ್ಲ? ಸೊ ಮೊನೆರಾ ಒಂದನ್ನ ಬಿಟ್ಟು ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ ಎಲ್ಲಾ ಸೆಲ್ ಕೂಡ ಯೂಕ್ಯಾರಿಯೋಟಿಕ್ ಇದೆ. ಯೂಕ್ಯಾರಿಯೋಟಿಕ್ ಅಂತಂದ್ರೆ ಎಲ್ಲಾ ಸೆಲ್ ನಲ್ಲಿ ಕೂಡ ಏನ್ ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ, ಆ ಒಂದು ಜೆನೆಟಿಕ್ ಮಟೀರಿಯಲ್ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನುವಂತಹ ಒಂದು ಸೆಲ್ ಆರ್ಗನಲ್ಲೇ ಒಳಗಡೆ ಇದೆ. ಅದಷ್ಟೇ ಅಲ್ಲ, ಅದ್ ಬಿಟ್ಟು ಕೂಡ ಎಲ್ಲಾ ಬೇರೆ ರೀತಿಯ ಸೆಲ್ ಆರ್ಗನಲ್ಲಿಯನ್ನು ನೀವು ಕಾಣ್ಬೋದು. ಯಾವ್ಯಾವ ಸೆಲ್ ಆರ್ಗನಲ್ಲಿಯನ್ನ ಕಾಣ್ತೀರಾ? ಮೈಟೋಕಾಂಡ್ರಿಯಾ, ಗೋಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ಸ್, ಎಲ್ಲ ಒಂದು ಪ್ಲಾಂಟ್ಸ್ ಅಲ್ಲಿ ಆಗಿದೆ, ಕ್ಲೋರೋಪ್ಲಾಸ್ಟ್, ಆನಿಮಲ್ಸ್ ಅಲ್ಲಿ ಆಗಿದೆ, ಲೈಸೋಸೋಮು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಲ್ಲಾ ಆರ್ಗನಲ್ಸ್ ಕಾಣ್ತೀರಾ. ಎಲ್ಲಿ? ಎಂತ ಸೆಲ್ ನಲ್ಲಿ? ಯೂಕ್ಯಾರಿಯೋಟಿಕ್ ಸೆಲ್ ನಲ್ಲಿ. ಅದೇ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಏನಿರುತ್ತೆ? ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಆಬ್ಸೆಂಟ್ ಇರುತ್ತೆ. ಐ ಹೋಪ್ ಇವು ಎರಡು ಫಸ್ಟ್ ಮತ್ತೆ ಥರ್ಡ್ ಪಾಯಿಂಟ್ ಕ್ಲಿಯರ್ ಇದೆ ಅನ್ಕೊಂತೀನಿ. ಸೆಲ್ ವಾಲ್ ಏನಿದೆಯಲ್ಲ, ಸೆಲ್ ವಾಲ್ ಮೊನೆರಾದಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಮೊನೆರಾದಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ನಾನ್ ಸೆಲ್ಯುಲೋಸಿಕ್ ಟೈಪ್ ಇರುತ್ತೆ. ಅಂದ್ರೆ ಈ ಸೆಲ್ಯುಲೋಸ್ ಇರೋದಿಲ್ಲ. ಸೊ ಮತ್ತೆ ಏನಿರುತ್ತೆ? ಓಕೆ, ಇಲ್ಲಿ ನಾವು ಪೆಪ್ಟಿಡೋಗ್ಲೈಕೇನ್, ಓಕೆ, ಮ್ಯೂರಾಮಿಕ್ ಆಸಿಡ್, ಓಕೆ, ಅದ್ರ ಬಗ್ಗೆ ಇನ್ ಡೀಟೇಲ್ ಯಾವಾಗ ಮೊನೆರಾ ಬಗ್ಗೆ ಮಾತಾಡ್ತೀವಲ್ಲ ಅವಾಗ ಮಾತಾಡೋಣ. ಬಟ್ ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿ, ಓಕೆ, ನ್ಯಾಮ್ ಅಂಡ್ ನ್ಯಾಗ್ ಅಂತೀವಿ. ಪೆಪ್ಟಿಡೋಗ್ಲೈಕಿನ್ ಒಂದು ಲೇಯರ್ ಇರುತ್ತೆ, ಅದು ಇಟ್ ಇಸ್ ಮೇಡ್ ಅಪ್ ಆಫ್ ನ್ಯಾಮ್ ಅಂಡ್ ನ್ಯಾಗ್. ಓಕೆ, ಅದು ನ್ಯಾಮ್ ಅಂತಂದ್ರೆ ಎನ್ ಎಸಿಟೈಲ್ ಮ್ಯೂರಾಮಿಕ್ ಆಸಿಡ್, ನ್ಯಾಗ್ ಅಂದ್ರೆ ಎನ್ ಎಸಿಟೈಲ್ ಗ್ಲೂಕೋಸಮೈನ್. ಓಕೆ, ಅದ್ರ ಜೊತೆ ಅಮೈನೋ ಆಸಿಡ್ಸ್ ಇರುತ್ತೆ. ಬಟ್ ಇಲ್ಲೂ ಕೂಡ ಒಂದು ಎಕ್ಸೆಪ್ಷನ್ ಬರುತ್ತೆ. ಆ ಒಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರೆ ಈ ಎಕ್ಸಾಂಪಲ್ ಮೈಕೋಪ್ಲಾಸ್ಮಾದಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಪ್ರೊಟಿಸ್ಟಾ, ಸಮ್, ಓಕೆ, ಪ್ರೆಸೆಂಟ್ ಇನ್ ಸಮ್.
ಕೆಲವೊಂದಿಷ್ಟು ಜೀವಿಗಳಲ್ಲಿ ಸೆಲ್ ವಾಲ್ ನೋಡ್ತೀವಿ, ಇನ್ ಕೆಲವೊಂದಿಷ್ಟು ಜೀವಿಗಳಲ್ಲಿ ಸೆಲ್ ವಾಲ್ ನೋಡಲ್ಲ. ಯಾಕಂದ್ರೆ ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ನಲ್ಲಿ ಸೆಲ್ ವಾಲ್ ಇರುತ್ತಲ್ಲೋ ಅದು ಪ್ಲಾಂಟ್ ಲೈಕ್ ಇರುತ್ತೆ. ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ನಲ್ಲಿ ಸೆಲ್ ವಾಲ್ ಇರೋದಿಲ್ವೋ ಅದು ಅನಿಮಲ್ ಲೈಕ್ ಇರುತ್ತೆ. ಓಕೆನಾ? ಸೊ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಫ್ ಕ್ರೈಟೀರಿಯಾ ಆಫ್ ಪ್ರೊಟಿಸ್ಟಾ. ದೆನ್ ಫಂಗೈ ಒಳಗಡೆ ಎಲ್ಲಾ ಫಂಗೈಗೂ ಸೆಲ್ ವಾಲ್ ಇರುತ್ತೆ, ಅಂಡ್ ದಟ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಕೈಟಿನ್ ಅನ್ನುವಂತಹ ಒಂದು ಪಾಲಿಸ್ಯಾಕರೈಡ್ ಪದಾರ್ಥದಿಂದ ಈ ಸೆಲ್ ವಾಲ್ಗಳು ರೆಡಿ ಆಗಿರುತ್ತೆ. ಎದರೊಳಗಡೆ? ಕಿಂಗ್ಡಮ್ ಫಂಗೈ ಒಳಗಡೆ. ಬಹಳ ಸತಿ ಕೇಳಿದ್ದಾರೆ, ದ ಸೆಲ್ ವಾಲ್ ಆಫ್ ಫಂಗೈ ಇಸ್ ಮೇಡ್ ಅಪ್ ಆಫ್ ಅಂತ ಕ್ವಶನ್ ಬಹಳ ಸತಿ ಕೇಳಿರ್ತಾರೆ. ಓಕೆನಾ? ಆದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಯಾವ ಕಿಂಗ್ಡಮ್ ಸೆಲ್ ವಾಲ್ ಕಿಂಗ್ಡಮ್ ದಾಗ ಬರುವಂತಹ ಒಂದು ಸೆಲ್ ವಾಲ್ ಎದರಿಂದ ತಯಾರಾಗಿರುತ್ತೆ? ಕೈಟಿನ್ ಇಂದ ತಯಾರಾಗಿತ್ತಂದ್ರೆ ಯಾವ ಕಿಂಗ್ಡಮ್ ಎಕ್ಸಾಂಪಲ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತಿದೀವಿ? ಈ ಕಿಂಗ್ಡಮ್ ಫಂಗೈ ಎಕ್ಸಾಂಪಲ್ ಬಗ್ಗೆ ಮಾತಾಡ್ಲಿಕ್ಕತ್ತಿದೀವಿ. ಕಿಂಗ್ಡಮ್ ಪ್ಲಾಂಟೆ ಅದೇ ರೀತಿ ಕಿಂಗ್ಡಮ್ ಪ್ಲಾಂಟೆಯಲ್ಲಿ ಈ ಸೆಲ್ಯುಲೋಸ್ ಸೆಲ್ ವಾಲ್ ಇರುತ್ತೆ, ಅಂಡ್ ಅನಿಮೇಲಿಯಾದಲ್ಲಿ ಅಂತೂ ಸೆಲ್ ವಾಲ್ ಇರೋದೇ ಇಲ್ಲ. ಯಾಕಂದ್ರೆ the outermost part of any cell of animal is cell membrane. cell membrane ಇರುತ್ತೆ, ಬಟ್ ಸೆಲ್ ವಾಲ್ ಇರುವುದಿಲ್ಲ, ನೆನ್ಪಿಟ್ಕೋರಿ. ಓಕೆನಾ? ಕ್ಲಿಯರಾ? ಫೈನ್. ನೆಕ್ಸ್ಟ್ ನ್ಯೂಕ್ಲಿಯರ್ ಮೆಂಬ್ರೇನ್ ಬಗ್ಗೆ ಮಾತಾಡಿದ್ವಿ. ಬಾಡಿ ಆರ್ಗನೈಸೇಷನ್ ಹೆಂಗಿರುತ್ತೆ? ಸೆಲ್ಯುಲಾರ್ ಅಂತಂದ್ರೆ ಸಿಂಗಲ್ ಸೆಲ್, ಯೂನಿಸೆಲ್ಯುಲಾರ್. ಪ್ರೊಟಿಸ್ಟಾ ಕೂಡ ಯೂನಿಸೆಲ್ಯುಲಾರ್. ಸಮ ಡಿಫ್ರೆನ್ಸ್ ಏನು ಹೇಳಿದ್ನಲ್ಲ, ಪ್ರೋಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್. ಓಕೆ, ಇವು ಎರಡರಲ್ಲಿ ಮೇಜರ್ ಡಿಫ್ರೆನ್ಸ್ ಅದೇ. ಎರಡು ಯೂನಿಸೆಲ್ಯುಲಾರ್ ಇದ್ರೂ ಕೂಡ ಬ್ಯಾಕ್ಟೀರಿಯಾ ಅಂದ್ರೆ ಕಿಂಗ್ಡಮ್ ಮೊನೇರಾದಲ್ಲಿ ಬರುವಂತಹ ಎಲ್ಲಾ ಆರ್ಗಾನಿಸಮ್ಸ್ ಪ್ರೋಕ್ಯಾರಿಯೋಟಿಕ್ ಇರ್ತವೆ. ಕಿಂಗ್ಡಮ್ ಪ್ರೊಟಿಸ್ಟಾ ಅಲ್ಲಿ ಬರುವಂತಹ ಎಲ್ಲಾ ಆರ್ಗಾನಿಸಮ್ಸ್ ಯೂಕ್ಯಾರಿಯೋಟಿಕ್ ಇರ್ತವೆ. ನೆಕ್ಸ್ಟ್ almost all the fungi, they are multicellular or they are having loose tissues with one exception. One exception ಯಾವುದು? Yeast. Yeast, west ಅನ್ಬೇಡ್ರಿ, yeast, YEAST, yeast ಅನ್ನುವಂತಹ ಒಂದು ಉದಾಹರಣೆ. ಇಟ್ ಈಸ್ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್. ಪ್ಲಾಂಟ್ ಒಳಗಡೆ ಟಿಶ್ಯೂ ಮತ್ತು ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಕಾಣ್ತೀವಿ. ಅನಿಮಲ್ಸ್ ಒಳಗಡೆ ಟಿಶ್ಯೂ ಆಗ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಕಾಣ್ತೀವಿ. ಓಕೆನಾ? ನೆನ್ಪಿಟ್ಕೊಳ್ಳಿ. whereas with respect to porifera, cellular aggregates ಅನ್ನ ನೋಡ್ತೀವಿ. ಓಕೆ, ಪೊರಿಫೆರಾ ಅನ್ನುವಂತ ಎಕ್ಸಾಂಪಲ್ಸ್ ಈ ಅನಿಮೇಲಿಯಾ ಒಳಗೆ ಏನ್ ಬರುತ್ತಲ್ಲ, ಸೆಲ್ಗಳ ಒಂದು ಅಗ್ರಿಗೇಷನ್ ಫಾರ್ಮ್ ಆಗಿರುತ್ತೆ. ಓಕೆ, although we say it to be cellular, but it is actually aggregation of many cells. Okay, then mode of nutrition. ಮೊನೇರಾದಾಗ most diverse form of metabolic diversity is maximum in kingdom ಮೊನೇರಾ. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಟೋಟ್ರಾಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇರುತ್ತೆ. ಆಟೋಟ್ರಾಫಿಕ್ ಅಂತಂದ್ರೆ ಅದ್ರಾಗ ಎರಡು ರೀತಿ, ಒಂದು ಕೀಮೋಸಿಂಥೆಟಿಕ್, ಇನ್ನೊಂದು ಫೋಟೋಸಿಂಥೆಟಿಕ್. ಕೀಮೋಸಿಂಥೆಟಿಕ್ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಒಡೆದು ಎನರ್ಜಿ ಪಡ್ಕೊಂಡು ಊಟ ತಯಾರಿಸುತ್ತ. ವೇರಸ್ ಫೋಟೋಸಿಂಥೆಟಿಕ್ ಅಂತಂದ್ರ ಈ ಸೂರ್ಯನ ಬೆಳಕುಗಳನ್ನ ಉಪಯೋಗಿಸ್ಕೊಂಡು ಈ ಊಟನ ತಯಾರು ಮಾಡುತ್ತೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಏನ್ ಕರಿತೀವಲ್ಲ ಅದೇ. ಓಕೆನಾ? ನೆಕ್ಸ್ಟ್ ಹೆಟ್ರೋಟ್ರೋಪಿಕ್ ಆರ್ಗಾನಿಸಮ್ಸ್ ಅಂದ್ರೆ ದೇ ಮೇ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಯಾವೊಂದ್ ಕೊಳಿತಿರುವಂತಹ ಅಥವಾ ಕೊಳಿಲಿಕತ್ತಿರುವಂತಹ ಪದಾರ್ಥ ಇರುತ್ತಲ್ಲ, ಆ ಪದಾರ್ಥದ ಮೇಲೆ ಇವು ತಮ್ಮ ಆಹಾರವನ್ನ ಸಂಪೂರ್ಣಗೊಳಿಸ್ಕೊಂಡು ಏನ್ ಮಾಡ್ತಾವು? ತಮ್ಮ ನ್ಯೂಟ್ರಿಷನ್ ನ ಫುಲ್ಫಿಲ್ ಮಾಡ್ಕೊಂತಾವು. ಪ್ಯಾರಾಸೈಟಿಕ್ ಅಂತಂದ್ರೆ ಯೂಶುವಲಿ ಇವು ಒಂದು ಜೀವಿಯ ಒಳಗಡೆ ಅಥವಾ ಹೊರಗಡೆ ಇದ್ದು ಆ ಜೀವಿಯ ಊಟವನ್ನ ಇದರ ಊಟ ಆಗಿ ಪಡ್ಕೊಂತೈತ್ಲ, ಅದಕ್ಕೆ ಪ್ಯಾರಾಸೈಟಿಕ್ ಅಂತ ಹೇಳ್ತೀವಿ. ಓಕೆ, ಬಹಳಷ್ಟು ಜನ ಹೇಳ್ತಾರ ಪ್ಯಾರಾಸೈಟಿಕ್ ಮತ್ತು ಪ್ಯಾಥೋಜನ್ ಎರಡು ಕಾಮನ್ ಅಂತ. ಎರಡು ಕಾಮನ್ ಅಲ್ಲ. ಓಕೆ, ಪ್ಯಾಥೋಜನ್ ಬ್ಯಾರೆ. ಪ್ಯಾಥೋಜನ್ ಅಂದ್ರ ಪ್ಯಾರಾಸೈಟ್ಸ್ ಗಳು ಯಾವ ಡಿಸೀಸ್ ಕಾಸ್ ಮಾಡ್ತಾವಲ್ಲ ಅದಕ್ಕೆ ಪ್ಯಾಥೋಜನ್ ಅಂತೀವಿ. ಪ್ಯಾರಾಸೈಟ್ ಇದ್ದು ಪ್ಯಾಥೋಜನ್ ಇರ್ಬೇಕಂತ ರೂಲ್ ಇಲ್ಲ, ನೆನ್ಪಿಟ್ಕೋರಿ. ಇವು ಎರಡು ಶಬ್ದ ಬ್ಯಾರೆ ಬ್ಯಾರೆ ಅದಾವ, ಒಂದ್ ಅಲ್ಲ, ಎರಡು ಬ್ಯಾರೆ ಬ್ಯಾರೆ. ಕ್ಲಿಯರಾ? ಪ್ಯಾರಾಸೈಟ್ ಅಂದ್ರ ಈ ಯಾವುದೋ ಒಂದು ಜೀವಿಯ ಮೇಲೆ ಒಳಗಡೆ ಅಥವಾ ಹೊರಗಡೆ ಈ ಆ ಜೀವಿಯ ನ್ಯೂಟ್ರಿಷನ್, ಆ ಜೀವಿಯ ಊಟನ ಇದರ ತನ್ನ ಊಟ ಆಗಿ ತಗೊಂಡು ಹೀರ್ಕೊಂಡು ಏನ ತನ್ನ ಪೋಷಣೆಯನ್ನ ಪೂರ್ಣಗೊಳಿಸ್ಕೊತೋ ಅದಕ್ಕೆ ನಾವು ಪ್ಯಾರಾಸೈಟಿಕ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಆಟೋಟ್ರಾಪಿಕ್ ಅಂಡ್ ಹೆಟ್ರೋಟ್ರಾಪಿಕ್. ಯಾವುವು?
ಪ್ರೊಟಿಸ್ಟಾ ಒಳಗ. ನೆನ್ಪೈತಾ? ಸೆಲ್ ವಾಲ್ ಬಗ್ಗೆ ಏನ್ ಹೇಳಿದ್ವಿ? ಕೆಲವೊಂದ್ರಾಗ ಸೆಲ್ ವಾಲ್ ಪ್ರೆಸೆಂಟ್ ಐತಿ, ಕೆಲವೊಂದ್ರಾಗ ಸೆಲ್ ವಾಲ್ ಇಲ್ಲ. ಎದ್ರಾಗ ಪ್ರೆಸೆಂಟ್ ಐತ್ಲ ಅವು ಆಟೋಟ್ರಾಪಿಕ್ ಆಗಿ ಏನು ಕಾರ್ಯಗೊಳಿಸುತ್ತಾವ. ಎದ್ರಾಗ ಆಬ್ಸೆಂಟ್ ಇರುತ್ತಲ್ಲ ಸೆಲ್ ವಾಲ್, ಅವೆಲ್ಲ ಹೆಟರೋಟ್ರಾಪಿಕ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾವ. ಓಕೆನಾ? ದೆನ್ ನೆಕ್ಸ್ಟ್ ಫಂಗೈ ಪ್ಯೂರ್ಲಿ ಹೆಟರೋಟ್ರಾಪಿಕ್ ಇರ್ತಾವ ಇವೆಲ್ಲ. ಹೆಟರೋಟ್ರಾಪಿಕ್ ಅಂದ್ರ ತಮ್ಮ ಆಹಾರ ತಾವು ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರ್ತಾವ. ಓಕೆ, ದೀಸ್ ಆರ್ಗಾನಿಸಮ್ಸ್ ಫುಲ್ಫಿಲ್ ದೇರ್ ನ್ಯೂಟ್ರಿಷನ್ ಬೈ ಕನ್ಸ್ಯೂಮಿಂಗ್ ದ ಫುಡ್ ಆಫ್ ಅದರ್ ಆರ್ಗಾನಿಸಮ್ಸ್. ಸ್ಯಾಪ್ರೋಫೈಟಿಕ್ ಅಂತಂದ್ರೆ ಮತ್ತೊಂದ್ಸತೆ ನೆನ್ಪ್ ಮಾಡ್ಕೊಳ್ಳಿ. ದೇ ಫೀಡ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಕೊಳಿತಿರುವಂತಹ ಒಂದು ಆಹಾರದ ಮೇಲೆ ತಮ್ಮ ಪೋಷಣೆಯನ್ನ ಪೂರ್ಣಗೊಳಿಸ್ಕೊಂತಾವ್. ಪ್ಯಾರಾಸೈಟಿಕ್ ಹೇಳಿದೆ, ಜಸ್ಟ್ ಈಗ ಹೇಳಿದ್ವಿ. ಯಾವುದೋ ಒಂದು ಆರ್ಗಾನಿಸಮ್ ದೇಹದ ಒಳಗಡೆ ಅಥವಾ ಹೊರಗಡೆ ಇದ್ದು ತಮ್ಮ ಪೋಷಣೆಯನ್ನ ಪೂರ್ಣ ಏನು ಗಳಿಸ್ಕೊಂತಾವಲ್ಲ ಅವು ಪ್ಯಾರಾಸೈಟಿಕ್ ಅಂತ ಕರಿತೀವಿ. ದ ಆರ್ಗಾನಿಸಮ್ಸ್ ದಟ್ ಫುಲ್ಫಿಲ್ ದೇರ್ food requirement by deriving the nutrition either completely from inside the body of the host or outside the body is called as parasitic. Then plants ಎಲ್ಲಾನು photosynthetic ಅಂದ್ರೆ ಎಲ್ಲಾ plants autotrophic with the exception of one plant which we call it as Cascuta. Okay, second year students, remember one example, that is Cascuta. Okay, ಇಲ್ಲೇ ಮುಂದ್ ಬರುತ್ತ, ನೆನ್ಪಿಟ್ಕೊಳ್ಳಿ. ಓಕೆನಾ? ಎಲ್ಲಾ ಅನಿಮಲ್ಸ್ ಏನಿರ್ತಾವ ಹೆಟರೋಟ್ರಾಪಿಕ್ ಇರ್ತಾವ. ಮೋಡ್ ಆಫ್ ನ್ಯೂಟ್ರಿಷನ್ ಹೋಲೋಸೋಯಿಕ್ ಇರುತ್ತ, ಇಲ್ಲ ಸ್ಯಾಪ್ರೋಫೈಟಿಕ್ ಇರುತ್ತೆ. ಹೋಲೋಸೋಯಿಕ್ ಅಂದ್ರ ನಮ್ಮಂಗ ನಾವೇನ್ ಮಾಡ್ತೀವಿ, ಆಹಾರ ತಗೊಂಡ್ ತಿಂದ ಹಿಂಗ ಚಂದ ಹಿಂಗ್ ಪ್ರಾಪರ್ ಆಗಿ ಚೀವ್ ಮಾಡ್ತೀವಿ. ಆಹಾರನ ನಾವೇನ್ ಮಾಡ್ತೀವಿ, ತಿಂತೀವಿ. ತಿಂದ ಆಮೇಲೆ ನುಂಗ್ತೀವಿ. ಸ್ವಲ್ಪ ಜನ ಹಂಗ ನುಂಗ್ತಾರ, ಅದು ಬೇರೆ. ಬಟ್ ಪ್ರಾಪರ್ ಆಗಿ ಏನಾಗತ್ತೆ, ಎಲ್ಲ ಮೋಸ್ಟ್ ಆಫ್ ದ ಅನಿಮಲ್ಸ್ ದಾಗ ಪ್ರಾಪರ್ ಚಿವಿಂಗ್ ಮೆಕ್ಯಾನಿಸಮ್ ಇರುತ್ತೆ, ಹಲ್ಲೆ ಇರ್ತಾವ. ಓಕೆ, ಹಲ್ಲಿಂದ ಚೀವ್ ಮಾಡ್ಕೊಂಡು ಏನು ನುಂಗ್ತೀವಲ್ಲ ಆ ಪ್ರೊಸೆಸ್ಗ ಹೋಲೋಸೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸ್ಯಾಪ್ರೋಫೈಟಿಕ್ ನಾವಲ್ಲ ಸರ್, ಕೊಳ್ತಂತಹ ಅಥವಾ ಕೊಳಿಲಿಕತ್ತಿರುವಂತಹ ಜೀವಿಗಳ ಮೇಲೆ ಪೋಷಣೆ ಅಂತ ನೀವ ಹೇಳಿದ್ರಲ್ಲಿ ಸ್ಯಾಪ್ರೋಫೈಟಿಕ್ ನಾವಲ್ಲ. ಅನಿಮಲ್ಸ್ ದಾಗ ನೀವು ಅಷ್ಟ ಬರಂಗಿಲ್ಲ, ಬ್ಯಾರೆ ಎಲ್ಲಾ ರೀತಿಯ ಪ್ರಾಣಿಗಳು ಕೂಡ ಬರ್ತಾವು. ಸೊ ಅದ್ರ ಬಗ್ಗೆ ಕಲಿಬೇಕಪ್ಪ ಅಂತಂದ್ರ ಸ್ವಲ್ಪ ವೇಟ್ ಮಾಡ್ಬೇಕು. ಬಟ್ ನೆನ್ಪಿಟ್ಕೋರಿ, ಸ್ಯಾಪ್ರೋಫೈಟಿಕ್ ಅಂದ್ರ the organisms that feed on dead and decaying matter is called as saprophytes. Okay na? I hope till here it's clear. Okay na? ಮುಂದೋಗೋಣ. ಹಾ, ನೆಕ್ಸ್ಟ್ 3 ಡೊಮೇನ್ ಸಿಸ್ಟಮ್ ಅಂತ ಬರುತ್ತೆ. ಎಷ್ಟು? 3 ಡೊಮೇನ್ ಸಿಸ್ಟಮ್. ಇದಕ್ಕೆ ನಾವು ಏನಂತ ಕರಿತೀವಿ, 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಸರ್ ಇಷ್ಟೊತ್ತನ 5 ಅಂದ್ರೆ ಈಗ 6 ಆಯ್ತನೋ? ಹಾ, ಇದೊಂದು 6 ಕಿಂಗ್ಡಮ್ ಅಂತ ಬರ್ತೈತಿ, ನೆನ್ಪಿಟ್ಕೋರಿ. 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಈ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವರು ಯಾರಪ್ಪ ಅಂತಂದ್ರೆ ಕಾರ್ಲ್ ವೂಸ್ ಅನ್ನುವಂತಹ ವ್ಯಕ್ತಿ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಕೊಡ್ತಾರೆ. ಈ 6 ಕಿಂಗ್ಡಮ್ ಸರ್ ಮತ್ತೆ ಅದು ಇನ್ನೊಂದು ಕಿಂಗ್ಡಮ್ ಹೆಸರು ಹೇಳ್ಬಿಡ್ರಿ ಅಂತಂದ್ರ ಇಲ್ಲಿ ಏನಾಗುತ್ತೆ ಗೊತ್ತಾ, ಮೇನ್ಲಿ ಯಾವ್ಯಾವ ಕಿಂಗ್ಡಮ್ ಇದ್ದು, ಕಿಂಗ್ಡಮ್ ಎಲ್ಲಿ ಸೈಡಿಗೆ ಬರೋಣ, ಕಿಂಗ್ಡಮ್ ಮೊನೇರಾದಿಂದ ಸ್ಟಾರ್ಟ್ ಆಯ್ತು, ಹೌದಾ? ನೆಕ್ಸ್ಟ್ ಕಿಂಗ್ಡಮ್ ಪ್ರೊಟಿಸ್ಟಾ, then kingdom fungi, then kingdom plantae, then kingdom animalia. ಸೊ ಟೋಟಲು 5 ಕಿಂಗ್ಡಮ್ಸ್ ಇದಾವಲ್ಲ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾರ್ಲ್ ವೂಸ್ದವರು ಅವರು ಸ್ವಲ್ಪ ಬದಲಾವಣೆ ಮಾಡಿ ಈ ಕಿಂಗ್ಡಮ್ ಮೊನೇರಾನಿ ಏನಿದೆಯಲ್ಲ 2 ಸಪರೇಟ್ ಗುಂಪಾಗಿ ಮಾಡ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಮೇಲ್ಗಡೆ 3 ಡಿವಿಷನ್ಸ್ ಆಗಿ ಮಾಡ್ಬಿಡ್ತಾರೆ. ಡಿವಿಷನ್ 1, ಸಾರಿ ಡಿವಿಷನ್ ಅನ್ನೋಕ್ಕಿಂತ ಡೊಮೇನ್ 1, ಡೊಮೇನ್ 2 ಮತ್ತೆ ಡೊಮೇನ್ 3. ಡೊಮೇನ್ 1 ಅಲ್ಲಿ ಈ ಕಿಂಗ್ಡಮ್ ಮೊನೇರಾದಿಂದನೇ ಅವ್ರು ಏನ್ ಮಾಡ್ತಾರೆ, 2 ಸಪರೇಟ್ ಪಾರ್ಟ್ಸ್ ಆಗಿ ಮಾಡ್ತಾರೆ. ಒಂದು ಆರ್ಕಿಯಾ ಅಂತ, ಡೊಮೇನ್ 2 ಬ್ಯಾಕ್ಟೀರಿಯಾ ಯು ಬ್ಯಾಕ್ಟೀರಿಯಾ ಅಂತ,
ಓಕೆ, ಡೊಮೇನ್ 3 ಯುಕ್ಯಾರಿಯಾ ಅಂತ. ಸರ್ ಏನ್ರಿ ಇದ್ರ ಮೀನಿಂಗ್ ಅಂತಂದ್ರ ಸ್ವಲ್ಪ ಲಕ್ಷ ಕೊಡಿ. ಮೊನೇರಾನಿ ಇದ್ರಲ್ಲಿ 2 ಗುಂಪಾಗ್ಬಿಡ್ತಾವ. ಒಂದು ಆರ್ಕಿಯಾ ಅಂತಂದ್ರೆ ಏನ್ಷಂಟ್ ಬ್ಯಾಕ್ಟೀರಿಯಾ, ಬಹಳ ಒಂದು ಹಳೆಯ ಕಾಲದ ಬ್ಯಾಕ್ಟೀರಿಯಾದ ಗುಂಪಿಗೆ ಆರ್ಕಿ ಬ್ಯಾಕ್ಟೀರಿಯಾ ಅಂತೀವಿ. ಇದನ್ನ ಎದರ್ ಬೇಸಿಸ್ ಮೇಲೆ ಸಪರೇಟ್ ಮಾಡಿದ್ರು? 16S ನೆನ್ಪಿಟ್ಕೊರಿ, ಇದು ಏನಂಬುದು ಮುಂದೆ ಡಿಸ್ಕಷನ್ ಮಾಡೋಣ ಅಂತೆ. ಓಕೆ, ಬೇಸ್ಡ್ ಆನ್ ವಾಟ್ criteria or based on what the kingdom or kingdom Monera is being divided into 2 different groups, that is archaea and bacteria ಅಂತಂದ್ರೆ based on its rRNA composition ಅದ್ರಾಗೂ 16S rRNA ಬೇಸಿಸ್ ಮೇಲೆ 2 ಡಿಫರೆಂಟ್ ಡೊಮೇನ್ಸ್ ಅನ್ನ ಮಾಡ್ಬಿಡ್ತಾರ, ಆರ್ಕಿಯಾ ಅಂಡ್ ಯು ಬ್ಯಾಕ್ಟೀರಿಯಾ ಅಂತ. ಇವು ಎರಡು ಇರೋದು ಪ್ರೋಕ್ಯಾರಿಯೋಟ್ಸ್, ಇವು ಎರಡು ಇರೋದು ಪ್ರೋಕ್ಯಾರಿಯೋಟ್ಸ್. ಬಟ್ ಪ್ರೋಕ್ಯಾರಿಯೋಟ್ಸ್ ದಾಗ 2 ಗ್ರೂಪ್ ಮಾಡ್ಬಿಡ್ತಾರೆ. ಮತ್ ಥರ್ಡ್ ಡೊಮೇನ್ ಹೆಸರು ಏನ್ ಕೊಟ್ರವರು? ಯು ಕ್ಯಾರಿಯಾ ಅಂತ. ಯು ಅಂತಂದ್ರ ನೆನ್ಪಿರ್ಲಿ ಟ್ರೂ, ಕ್ಯಾರಿಯಾ ಅಂತಂದ್ರ ನ್ಯೂಕ್ಲಿಯಸ್. ಸೊ ನಿಜವಾದ ನ್ಯೂಕ್ಲಿಯಸ್ ಹೊಂದಿರುವಂತಹ ಕಿಂಗ್ಡಮ್ಸ್ ಗಳನ್ನ ಒಂದ್ ಕಡೆ ಮಾಡ್ಬಿಡ್ತಾರೆ. ಸೊ ಎಷ್ಟ್ ಕಿಂಗ್ಡಮ್ಸ್ ಆದಂಗ ಅದು? ಇಲ್ಲಿ ಆರ್ಕಿಯಾದಾಗ ಬರುದು ಒಂದು ಸಪರೇಟ್ ಗುಂಪು, ಒಂದ್ ಕಿಂಗ್ಡಮ್. ಯು ಬ್ಯಾಕ್ಟೀರಿಯಾದಾಗ ಬರುವಂತಹ ಎಲ್ಲ ಎಕ್ಸಾಂಪಲ್ಸ್ ಒಂದ್ ಕಿಂಗ್ಡಮ್. ನೆಕ್ಸ್ಟ್ 2 1 2 3 4 5 6. ಸೊ ಟೋಟಲ್ ಈ ರೀತಿ ಮಾಡಿ ಕಾರ್ಲ್ ಲೂಯಿಸ್ ದವರು 6 ಕಿಂಗ್ಡಮ್ಸ್ ಅನ್ನ ಕೊಡ್ತಾರ. ಓಕೆನಾ? ನೆಕ್ಸ್ಟ್ he divides kingdom Monera into 2 domains, leaving the remaining eukaryotic kingdoms in the third domain. ಅದ್ರ ಬಗ್ಗೆ ಮಾತಾಡಿ ಹೌದಾ? ಎಲ್ಲಾ ಯೂಕ್ಯಾರಿಯೋಟ್ಸ್ ಒಂದು ಸಿಂಗಲ್ ಡೊಮೇನ್ ದಾಗ ಬಿಟ್ಬಿಡ್ತಾರ. ಕಿಂಗ್ಡಮ್ ಮೊನೇರಾದಾಗ 2 ಡೊಮೇನ್ ನಾಗ ಡಿವೈಡ್ ಮಾಡ್ತಾರ. ಓಕೆ, ಅಂಡ್ ದೇರ್ ಬೈ a 6 kingdom classification is made. ಸೊ ಆ ರೀತಿ ಡಿವೈಡ್ ಮಾಡಿ ಎಲ್ಲಾ ನೀವು ಸಿಂಗಲ್ ಕಿಂಗ್ಡಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಗುತ್ತೆ. ಯು ವಿಲ್ ಲರ್ನ್ ಅಬೌಟ್ ದಿಸ್ ಸಿಸ್ಟಮ್ ಇನ್ ಡೀಟೇಲ್ ಇನ್ ಹೈಯರ್ ಕ್ಲಾಸಸ್. ಅಂದ್ರ PUC ದಾಗಂತೂ ಕಲಿಯಂಗಿಲ್ಲ, ಮುಂದೆ ಹೋದಂಗ ನೀವು ಹೈಯರ್ ಕ್ಲಾಸಸ್ ಬಂದಂಗ ಈ ಒಂದು 6 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ಕಲಿತೀರಿ. ಈಗ ನೀವು ಕಲಿಯೋದೆಲ್ಲ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳಿಗತ್ತ. ಓಕೆನಾ? ನೆಕ್ಸ್ಟ್ ಓಕೆ, ಸ್ವಲ್ಪ ಎಕ್ಸಾಂಪಲ್ಸ್ ಗಳನ್ನ ತಿಳ್ಕೊಳ್ಳೋಣ. Let us look at this 5 kingdom classification to understand the issues and consideration that influence the classification system. So ಇವೆಲ್ಲ ಏನ್ ಸಮಸ್ಯೆ ಆಯ್ತು? 2 ಕಿಂಗ್ಡಮ್ ಇದ್ದು 3 ಕಿಂಗ್ಡಮ್ ಆಗ್ಲಿಕ್ಕೆ, ಆರ್ 3 ಕಿಂಗ್ಡಮ್ ಇದ್ದು 4 ಕಿಂಗ್ಡಮ್ ಆಗ್ಲಿಕ್ಕೆ ಏನೇನೆಲ್ಲ ಪ್ರಾಬ್ಲಮ್ಸ್ ಅದು, ಏನೇನೆಲ್ಲ ಇಶ್ಯೂಸ್ ಅದು ನೋಡೋಣ ಬನ್ನಿ ಅಂತ ಹೇಳ್ತಿದ್ದಾರೆ. Earlier classification included bacteria, ಇದೊಂದು ಬಾರಿ ಪೆನ್ಲೆ ಬರೋಣ, included bacteria, blue-green algae, fungi, mosses, ferns, gymnosperms and angiosperms under plants. ಇವೆಲ್ಲ ಎಕ್ಸಾಂಪಲ್ಸ್ ಪ್ಲಾಂಟ್ಸ್ ಒಳಗಡೆನೆ, ಅಂದ್ರೆ ಕಿಂಗ್ಡಮ್ ಪ್ಲಾಂಟ್ ಒಳಗೆ ಇಟ್ಟಿದ್ರು. ಯಾರು? ಕ್ಯಾರಿಯಸ್ ಲಿನಿಯಸ್ ಅವರು. ಇಲ್ಲಿ ನಮಗೆ ಏನೇನ್ ಪ್ರಾಬ್ಲಮ್ ಇಲ್ಲಿ ಗೊತ್ತೇನ್ರಿ? ಫರ್ನ್ಸ್ ಇಟ್ರು ಏನು ತೊಂದರೆ ಇಲ್ಲ. ಫರ್ನ್ಸ್ ಅಂದ್ರ ಗಿಡಾನ ಟೆರಡೋಫೈಟ್ಸ್ ಆಗ ಬರು. ಮುಂದೆ ಜಿಮ್ನೋಸ್ಪರ್ಮ್ಸ್ ಇಟ್ರು ಏನು ತೊಂದರೆ ಇಲ್ಲ. ಆಂಜಿಯೋಸ್ಪರ್ಮ್ಸ್ ಇಟ್ರು ಏನು ತೊಂದರೆ ಇದ್ದಿದ್ದಿಲ್ಲ. ಮಾಸಸ್ ಇಟ್ರು ಏನು ತೊಂದರೆ ಇದ್ದಿದ್ದಿಲ್ಲ. ಬಟ್ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ಈ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗಿ ಮತ್ತು ಫಂಗೈ ಇವು ಮೂರೂನು ಪ್ಲಾಂಟ್ಸ್ ಒಳಗೆ ಇಡಬಾರ್ದಿತ್ತು. ಸರ್ ಯಾಕ್ರಿ? ಯಾಕಂದ್ರ ಬ್ಯಾಕ್ಟೀರಿಯಾ ಎಲ್ಲ ಏನಿದ್ದು? ಪ್ರೋಕ್ಯಾರಿಯೋಟ್ಸ್ ಇದ್ರು. ಬ್ಯಾಕ್ಟೀರಿಯಾ ಸೆಲ್ ಎಲ್ಲ ಹೆಂಗಿದ್ವು? ಪ್ರೋಕ್ಯಾರಿಯೋಟಿಕ್ ಇತ್ತು. ಸರ್ ಮತ್ತೆ ಬ್ಲೂ ಗ್ರೀನ್ ಆಲ್ಗೆ ಪ್ರಾಬ್ಲಮ್ ಏನು? ಬ್ಲೂ ಗ್ರೀನ್ ಆಲ್ಗೆ ಇನ್ನೊಂದು ಹೆಸರ ಸೈನೋಬ್ಯಾಕ್ಟೀರಿಯಾ. ಅದಕ್ಕೆ ಹೆಸರು ಮಾತ್ರ ಬ್ಲೂ ಗ್ರೀನ್ ಆಲ್ಗೆ ಇತ್ತು, ಯಾಕಂದ್ರೆ ಅದ್ರ ಒಳಗಡೆ ಫೋಟೋಸಿಂಥಸಿಸ್ ಆಗ್ತಿತ್ತು. ಸೆಲ್ ವಾಲ್ ಐತಿ, ನನ್ನ ಎಲ್ಲಿ ಇಡಾಕ ಚಲೋ ಅನ್ಸಿತ್ತು ಸೆಕೆಂಡ್ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ರಕಾರ? ಪ್ಲಾಂಟ್ ಒಳಗಡೆನಲ್ಲ, ಸೆಲ್ ವಾಲು ಐತಿ, ಊಟಾನು ತಯಾರಿಸೈತಿ, ಪ್ಲಾಂಟ್ ಹಂಗ ಮಾಡತೈತಿ ಬಿಹೇವಿಯರ್ ಅಂತ ಹೇಳಿ ಪ್ಲಾಂಟ್ಸ್ ದಾಗ ಇಟ್ಟಿದ್ರು. ಬಟ್ ಪ್ರಾಬ್ಲಮ್ ಏನಾಯ್ತು? ಮುಂದೆ ಸೈನೋ ಬ್ಯಾಕ್ಟೀರಿಯಾ ಅದು ಕೋಶನ ಯೂನಿಸೆಲ್ಯುಲರ್ ಇತ್ತು.
ಸಮ್ ಪ್ರೊಟಿಸ್ಟಾದಾಗ ಇಡಬಹುದಿತ್ತು ಬಟ್ ಸೈನೋಬ್ಯಾಕ್ಟೀರಿಯಾ ಎಲ್ಲ ಏನದಾವಲ್ಲ ಅಂದ್ರೆ ಈ ಬ್ಲೂ ಗ್ರೀನ್ ಆಲ್ಗೆ ಏನದಾವಲ್ಲ ಅದರ ಸೆಲ್ ಟೈಪ್ ಪ್ರೋಕ್ಯಾರಿಯೋಟಿಕ್. ಓಕೆ, ಸೊ ಅದಕ್ಕೆ ಪ್ರೋಕ್ಯಾರಿಯೋಟಿಕ್ ಕೋಶ ಅದ ಅಂತ ಹೇಳಿ ಅದನ್ನ ಸಪರೇಟ್ ಆಗಿ ಇಡಬೇಕಾಗಿ ಬಂತು. ಮತ್ತ ಸರ್ ಫಂಗೈ ಏನ್ ಪ್ರಾಬ್ಲಮ್ ರೀ? ಫಂಗೈ ಯು ಕ್ಯಾರಿಯೋಟಿಕ್ ಅದಲ್ಲ, ಫಂಗೈ ಯು ಕ್ಯಾರಿಯೋಟಿಕ್ ಐತಿ ಬಟ್ ಅದ ಆಟೋಟ್ರಾಪಿಕ್ ಅಲ್ಲ, ಹೆಟ್ರೋಟ್ರಾಪಿಕ್. ಸೆಲ್ ವಾಲ್ ಐತಿ ಕರೆ ಸೆಲ್ಯುಲೋಸಿಕ್ ಅಲ್ಲ, ಕೈಟಿನ್. ಫಂಗೈ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ವಾಟ್? ಕೈಟಿನ್, ಹೌದಲ್ವಾ? ಸೊ ಟೂ ರೀಸನ್ಸ್ ಇದ್ದು ಫಂಗೈ ಇದು ಒಂದು ಸೆಲ್ ವಾಲ್ ಪ್ರಾಬ್ಲಮ್ ಇತ್ತು, ಸೆಲ್ ವಾಲ್ is made up of chitin plus cell wall is made up of chitin and it is non photosynthetic ಅಂದ್ರ heterotrophic. ಓಕೆನಾ? ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಐತಿ. ದೆನ್ ನೆಕ್ಸ್ಟ್, the character that unified this whole kingdom was that all organisms included had a cell wall in their cells. So main reasons ಇವು ಎಲ್ಲಾನು ಕಿಂಗ್ಡಮ್ ಪ್ಲಾಂಟೇದಾಗ ಇಡ್ಲಿಕ್ಕೆ ಕಾರಣ ಏನ್ ಹೇಳ್ರಿ? ಇವು ಎಲ್ಲದಕ್ಕೂ ಸೆಲ್ ವಾಲ್ ಇತ್ತು. ಸೆಲ್ ವಾಲ್ ಇತ್ತು ಅಂತ ಹೇಳಿ ಕಣ್ಣು ಮುಚ್ಚಿಟ್ಟು ಕಿಂಗ್ಡಮ್ದಾಗ ಹಾಕ್ಬಿಟ್ಟಿದ್ರು. This placed together groups which widely differed in other characters. ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಬೇರೆನೇ ಇದ್ವು ಪ್ಲಾಂಟ್ ಕಂಪೇರ್ ಮಾಡಿದ್ರ. ಓಕೆನಾ? ನಾವು ಹೇಳಿದ್ವಿ ಪ್ಲಾಂಟ್ಸ್ ಎಲ್ಲ ಯು ಕ್ಯಾರಿಯೋಟಿಕ್ ಅದಾವ, ಇವ್ ಮ್ಯಾಗಿನ ಎರಡು ಪ್ರೊಕ್ಯಾರಿಯೋಟಿಕ್ ಅದಾವ. ಫಂಗೈ ಓಕೆ ಯು ಕ್ಯಾರಿಯೋಟಿಕ್ ಅದ ಬಟ್ ಪ್ರಾಬ್ಲಮ್ ಏನು? ಸೆಲ್ ವಾಲ್ ಮತ್ತ ಅದರದು ಫುಡ್ ಹ್ಯಾಬಿಟೇಟ್, ಮೋಡ್ ಆಫ್ ನ್ಯೂಟ್ರಿಷನ್, ಇಟ್ಸ್ ಅ ನಾನ್ ಫೋಟೋಸಿಂಥೆಟಿಕ್ ಬಟ್ ಪ್ಲಾಂಟ್ಸ್ ಆರ್ ಫೋಟೋಸಿಂಥೆಟಿಕ್. ಇಟ್ ಬ್ರಾಟ್ ಟುಗೆದರ್ ಫಸ್ಟ್ನೇದ್ ನಾವ್ ಅದ ಏನ್ ಹೇಳಿದ್ವಿ, ಏನನ್ನ ಸಮೀಪ ತಂತು? ಇಟ್ ಬ್ರಾಟ್ ಟುಗೆದರ್ ಎಲ್ಲೋ ಇತ್ತು, ಇಟ್ ಬ್ರಾಟ್ ಟುಗೆದರ್ ಗ್ರೂಪ್ಸ್ ವಿಚ್ ವೈಡ್ಲಿ ಡಿಫರ್ಡ್ ಇನ್ ಅದರ್ ಕ್ಯಾರೆಕ್ಟರ್ಸ್. ಇಟ್ ಬ್ರಾಟ್ ಟುಗೆದರ್ prokaryotic bacteria and the ಇದು prokaryotic blue green algae cyanobacteria with other groups. ಅಂದ್ರೆ ಇವೆಲ್ಲ prokaryotic ಇದ್ದು with other groups that were eukaryotic. ಎರಡು prokaryotic ಎಕ್ಸಾಂಪಲ್ಸ್ ಬರೀ ಎರಡಲ್ಲ, ಅದ್ರಾಗ ಬಹಳಷ್ಟು ಎಕ್ಸಾಂಪಲ್ಸ್ ಬರ್ತಾವ. ಇದೊಂದು ಗುಂಪು. ಓಕೆ, ಸೊ ಈ ಗುಂಪನ್ನ ಇಡೀ ಗುಂಪನ್ನ ತಂದು ಇದ್ರಾಗ ಇಟ್ಬಿಟ್ರು, ಪ್ಲಾಂಟ್ಸ್ ಜೊತೆ ಇಟ್ಟಿದ್ರು. ಬಹಳ ದೊಡ್ಡ ಮಿಸ್ಟೇಕ್ ಆಯ್ತಲ್ಲ. ಇದಷ್ಟೇ ಅಲ್ಲ, ಇಟ್ ಆಲ್ಸೋ ಗ್ರೂಪ್ಡ್ ಟುಗೆದರ್ ದ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂಡ್ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಏಕಕೋಶ ಜೀವಿ ಮತ್ತು ಬಹುಕೋಶ ಜೀವಿನೂ ಕೂಡ ಒಂದೇ ಕಡೆ ಇಟ್ಬಿಡ್ತಾರ. ಎಕ್ಸಾಂಪಲ್ ಯಾವ್ಯಾವು? ಕ್ಲಮೈಡೋಮೋನಾಸ್, ಸ್ಪೈರೋಗೈರಾ. ಓಕೆ, ಇವೆರಡು they were placed together with algae. ಕ್ಲಮೈಡೋಮೋನಾಸ್ ಆಗಲಿ, ಕ್ಲೋರೆಲ್ಲಾ ಆಗಲಿ, ಓಕೆ, ಇವೆಲ್ಲ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಇವೆಲ್ಲ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ನ ತಗೊಂಡು ಆಲ್ಗೆ ಜೊತೆ ಇಟ್ಬಿಡ್ತಾರ. ಆಲ್ಗೆದಾಗ ಬರುವಂತ ಬೇರೆ ಎಕ್ಸಾಂಪಲ್ಸ್ ಎಲ್ಲ ಮಲ್ಟಿಸೆಲ್ಯುಲಾರ್, ಬಟ್ ಇವೆಲ್ಲ ಯೂನಿಸೆಲ್ಯುಲಾರ್. ಮತ್ತ ಪ್ರಾಬ್ಲಮ್ ಆಗತ್ತಲ್ಲ, ಯೂನಿಸೆಲ್ಯುಲಾರ್ ಮತ್ತು ಮಲ್ಟಿಸೆಲ್ಯುಲಾರ್ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು. ಓಕೆನಾ? The classification did not differentiate between heterotrophic group. Heterotrophic organisms ಯಾವ್ಯಾವು? ಫಂಗೈ. ಅದನ್ನ ಯಾರ ಜೊತೆ ಇಟ್ಟಿದ್ರು? ಆಟೋಟ್ರಾಪಿಕ್ ಗ್ರೀನ್ ಪ್ಲಾಂಟ್ಸ್. Okay, though they also showed a characteristic difference in their cell wall composition. ಫಂಗೈ ದ ಸೆಲ್ ವಾಲ್ ಎದುರಿಂದ ತಯಾರಾಗಿರುತ್ತೆ, ಕೈಟಿನ್. ಅದೇ ರೀತಿ ಎನಿಮಲ್ ಸೆಲ್ ವಾಲ್ ಎದುರಿಂದ ತಯಾರಾಗಿರುತ್ತೆ, ಸೆಲ್ಯುಲೋಸ್ ದಿಂದ ತಯಾರಾಗಿರುತ್ತೆ, ಬಟ್ ನಾಟ್ ಕೈಟಿನ್. ಓಕೆನಾ? ಸೊ ಇವೆಲ್ಲ ಮೇಜರ್ ಡಿಫರೆನ್ಸಸ್ ಅವ್ರು ಏನ್ ಮಾಡಿದ್ರು? ಅಬ್ಸರ್ವ್ ಮಾಡಿದ್ರು. ಓಕೆ, cell wall with respect to green plants had cellulosic component. When such characteristics were considered, the fungi were placed in a separate kingdom. ಇವೆಲ್ಲ ಕ್ಯಾರೆಕ್ಟರ್ಸ್ ಅಬ್ಸರ್ವ್ ಮಾಡಿ ಫಂಗೈ ಇನ್ನೊಂದು ಬೇರೆ ಕಿಂಗ್ಡಮ್ ಕೊಟ್ಬಿಟ್ರು, ಅದಕ್ಕೆ ಕಿಂಗ್ಡಮ್ ಫಂಗೈ ಅಂದ್ರು. All prokaryotic organisms were grouped under kingdom Monera. ಎಲ್ಲ prokaryotic organisms kingdom Monera ದಾಗ ತಂದಾಕ್ಬಿಟ್ರು. ಅಂಡ್ ಎಲ್ಲ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಕಿಂಗ್ಡಮ್ ಪ್ರೊಟಿಸ್ಟಾದಾಗ ಹಾಕ್ಬಿಡ್ತಾರೆ. ಓಕೆ, ಬಟ್ ಒಂದು ಪ್ರೊಟಿಸ್ಟಾದೊಂದು ಏನ್ ಪ್ರಾಬ್ಲಮ್ ಅಂತಂದ್ರೆ, ಈಗಲೂ ಕೂಡ ಕಿಂಗ್ಡಮ್ ಪ್ರೊಟಿಸ್ಟಾ ಹ್ಯಾಸ್ ಬ್ರಾಟ್ ಟುಗೆದರ್ ಕ್ಲಮೈಡೋಮೋನಾಸ್, ಕ್ಲೋರೆಲ್ಲಾ. ಕ್ವಶನ್ ಬರ್ಬಹುದು, ಫ್ರೇಮ್ ಮಾಡಬಹುದು ಇದ್ರ ಮೇಲೆ ಕ್ವಶನ್. ಏನಪ್ಪಾ ಅಂತಂದ್ರೆ, ವಿಚ್ ಕಿಂಗ್ಡಮ್ ಬ್ರಾಟ್ ಟುಗೆದರ್ Chlamydomonas, chlorella
ಓಕೆ, ವಿತ್ ಪ್ಯಾರಾಮಿಷಿಯಂ ಅಂಡ್ ಅಮೀಬಾ. ಓಕೆ, ಇವೆರಡು ಪ್ಲಾಂಟ್ಸ್ ಆಲ್ಮೋಸ್ಟ್ ಪ್ಲಾಂಟ್ ಲೈಕ್ ಕ್ಯಾರೆಕ್ಟರ್ ಅದಾವ, ಬಟ್ ಏನಿತ್ತು ಯೂನಿಸೆಲ್ಯುಲರ್ ಅದಾವ. ಓಕೆ, ಬಟ್ ಪ್ಯಾರಾಮಿಷಿಯಂ ಅಂಡ್ ಅಮೀಬಾ ಏನದಾವಲ್ಲ ಇವು ಎರಡು ಅನಿಮಲ್ ಲೈಕ್ ಕ್ಯಾರೆಕ್ಟರ್ ಅದಾವ. ಬಟ್ ಇವು ಎರಡು ಗುಂಪನ್ನು ತಂದು ಮತ್ತೆ ಒಂದೇ ಕಿಂಗ್ಡಮ್ ನಾಗ ಇಟ್ಬಿಟ್ವಿ, ಕಿಂಗ್ಡಮ್ ಪ್ರೊಟಿಸ್ಟಾ. ಓಕೆ, ಯಾಕೆ ಈ ರೀತಿ ಮಾಡಿದ್ರೆ ಅಂತಂದ್ರ ಕಿಂಗ್ಡಮ್ ಪ್ರೊಟಿಸ್ಟಾದ ಮೇನ್ ಕ್ರೈಟೇರಿಯಾ ಏನಿರ್ಬೇಕು, ಯೂನಿಸೆಲ್ಯುಲಾರ್ ಇರ್ಬೇಕು. ಯೂನಿಸೆಲ್ಯುಲಾರ್ ಜೊತೆಗೆ ಎಂತ ಸೆಲ್ ಇರ್ಬೇಕು, ಯೂಕ್ಯಾರಿಯೋಟಿಕ್ ಇರ್ಬೇಕು. ಸೊ ಯಾವ ಎಕ್ಸಾಂಪಲ್ಸ್, ಯಾವ ಲಿವಿಂಗ್ ಆರ್ಗಾನಿಸಮ್ಸ್ ಏಕಕೋಶ ಜೀವಿ ಅದಾವ ಮತ್ತ ಆ ಕೋಶ ಹೆಂಗಿರ್ಬೇಕು, ಯೂಕ್ಯಾರಿಯೋಟಿಕ್ ಇರ್ಬೇಕು. ಯಾವ್ದು ಯೂಕ್ಯಾರಿಯೋಟಿಕ್ ಮತ್ತೆ ಯೂನಿಸೆಲ್ಯುಲಾರ್ ಇರುತ್ತಲ್ಲ ಅವಕ್ಕೆಲ್ಲಾನು ತಗೊಂಡು ಒಂದೇ ಗುಂಪದಾಗ ಹಾಕ್ಬಿಟ್ರು. ಅದೇ ಒಂದ್ ಕಿಂಗ್ಡಮ್ ಯಾವುದು, ಕಿಂಗ್ಡಮ್ ಪ್ರೊಟಿಸ್ಟಾ. ಕ್ಲಮೈಡೋಮೋನಾಸ್ ಮತ್ ಕ್ಲೋರೆಲ್ಲಾ ಇವು ಯೂನಿಸೆಲ್ಯುಲಾರ. ಬಟ್ ಮೊದಲು ಎದರ ಯಾವೊಂದು ಗುಂಪದಾಗ ಇಟ್ಟಿದ್ರು, ಪ್ಲಾಂಟ್ಸ್ ಒಳಗೆ ಇಟ್ಟಿದ್ರು. ಯಾಕಂದ್ರ ಕ್ಲೋರೆಲ್ಲಾ ಮತ್ತ ಕ್ಲಮೈಡೋಮೋನಾಸ್ ಎರಡಕ್ಕೂ ಏನಿತ್ತು, ಸೆಲ್ ವಾಲ್ ಇತ್ತು. ಪ್ಯಾರಾಮಿಷಿಯಂ ಅಮೀಬಾ ಮೊದಲು ಅನಿಮಲ್ ಕಿಂಗ್ಡಮ್ ದಾಗ ಇಟ್ಟಿದ್ರು. ಯಾಕಪ್ಪ ಅಂತಂದ್ರೆ ಅದಕ್ಕೆ ಸೆಲ್ ವಾಲ್ ಇದ್ದಿದ್ದಿಲ್ಲ, ಊಟನ ತಯಾರು ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಕ್ಲೋರೋಪ್ಲಾಸ್ಟ್ ಇದ್ದಿಲ್ಲ. ಓಕೆನಾ, ಸೊ ಅದಕ್ಕೆ ಅದ ಅನಿಮಲ್ ಕಿಂಗ್ಡಮ್ ದಾಗ ಇಟ್ಟಿದ್ರು. ಬಟ್ ಈಗ ಒಂದು ಸದ್ಯದ ಪರಿಸ್ಥಿತಿದಾಗ ಕಿಂಗ್ಡಮ್ ಪ್ರೊಟಿಸ್ಟಾ ಒಳಗಡೆನೆ ಇವು ಎರಡು ಡಿಫ್ರೆಂಟ್ ಗುಂಪನ್ನ ಒಂದ ಕಿಂಗ್ಡಮ್ ನಾಗ ಇಡ್ತಾರ. ಬೇರೆ ಬೇರೆ ಕ್ಲಾಸ್ ದಾಗ ಇಡ್ತಾರ, ಬಟ್ ಒಂದ ಕಿಂಗ್ಡಮ್ ದಾಗ ಇಡ್ತಾರ. It has put together organisms which in early classification were placed in different kingdoms. ಮೊದಲ ಬೇರೆ ಕಿಂಗ್ಡಮ್ಸ್ ತೆಗಿದಿದ್ದನ್ನ ತಂದ ಈಗ ಒಂದೇ ಕಿಂಗ್ಡಮ್ ದಾಗ ಇಟ್ಟಿವಿ ಅಂತ ಹೇಳತ್ತಾರ. This happened because criteria for classification changed. ಇದಾಗಿ ಕಾರಣ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ನಾವು ಏನ್ ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ತೀವಿ, ಓಕೆ, ಅವೆಲ್ಲ ಹೆಂಗಿಂಗ ಸಮಯ ಹೋಗ್ತಾ ಹೋಯ್ತೋ ಆ ರೀತಿ ಕ್ಯಾರೆಕ್ಟರ್ಸ್ ಕನ್ಸಿಡರ್ ಮಾಡುವಂತಹ ಕ್ಯಾರೆಕ್ಟರ್ಸ್ ಕೂಡ ಏನಾಯ್ತು, ಚೇಂಜ್ ಆಯ್ತು ಅಂತ ಹೇಳ್ತಿದಾರ. ದಿಸ್ ಕೈಂಡ್ ಆಫ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್ ಇನ್ ಫ್ಯೂಚರ್ ಟು. ಇದೇ ಕೊನೆ ಏನಲ್ಲ, ಇನ್ ಮುಂದೂ ಕೂಡ ಏನಾಗುತ್ತೆ, ಚೇಂಜಸ್ ಆಗ್ತಾವೆ, ಇದೇ ಫೈನಲ್ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಚೇಂಜ್ ಆಗುತ್ತೋ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಇಂಪ್ರೂವ್ಮೆಂಟ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಎವಲ್ಯೂಷನರಿ ರಿಲೇಶನ್ಶಿಪ್. ನೀವು ಮುಂದೆ ದೊಡ್ಡವರಾದ್ವಾಗೂ ಕೂಡ ಇಲ್ಲಿ ಇದರೊಳಗಡೆ ಚೇಂಜಸ್ ಆಗೋ ಸಾಧ್ಯತೆ ಬಹಳ ಇರ್ತಾವ. ಯಾಕಂತಂದ್ರೆ ಈ ಒಂದು ಸಮಯದ ತಕ್ಕಂಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನದಲ್ಲ ಜೀವಿ ಬಗ್ಗೆ ಅದು ಚೇಂಜ್ ಆಗಿತ್ತು. ಹಂಗ ಮುಂದ ಬರುವಂತಹ ಒಂದು ಸಮಯದಾಗ ಮತ್ತೆ ಏನಷ್ಟು ಕ್ಯಾರೆಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಮತ್ತೆ ಈ ಕ್ಲಾಸಿಫಿಕೇಶನ್ ಮತ್ತೆ ಚೇಂಜು ಆಗ್ಬೋದು, ಹೌದಲ್ವಾ? ಸೊ ಇದೆಲ್ಲ ಒಂದು ಟೈಮು ಮತ್ತ ಒಂದ್ ಆರ್ಗಾನಿಸಮ್ ಇನ್ನೊಂದ್ ಆರ್ಗಾನಿಸಮ್ಗ ಏನ್ ಕಾಮನ್, ಏನ್ ಸಿಮಿಲಾರಿಟಿ ಅದ ಮತ್ ಹೆಂಗ್ ಲಿಂಕ್ ಅದ, ಈ ಎವಲ್ಯೂಷನರಿ ರಿಲೇಶನ್ಶಿಪ್ ಏನ್ ಅದ ಬಿಟ್ವೀನ್ ಟೂ ಆರ್ಗಾನಿಸಮ್ಸ್ ಅನ್ನೋದು ಮುಖ್ಯ ಆಕೈತಿ ಅಂತ ಹೇಳ್ತಿದಾರ. ಓವರ್ ಟೈಮ್ an attempt has been made to evolve a classification system which reflects not only morphological, physiological and reproductive similarities but also phylogenetic. Phylogenetic ಅಂದ್ರ ಎವಲ್ಯೂಷನರಿ ರಿಲೇಶನ್ಶಿಪ್. ನಾನ್ ಜಸ್ಟ್ ಏನ್ ಹೇಳಿದ್ನಲ್ಲ, ಎರಡು ಆರ್ಗಾನಿಸಮ್ಸ್ ಇದ್ದು ಇವಲ್ಯೂಷನ್ ಕನೆಕ್ಷನ್ ಹೆಂಗೈತಿ, ಯಾವೊಂದು ಪಾಯಿಂಟ್ ದಿಂದ ಆ ಆರ್ಗಾನಿಸಮ್ ಇವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅದು ಮತ್ತೆ ಇನ್ನೊಂದು ಆರ್ಗಾನಿಸಮ್ ನಡ್ಬರ್ಕ ಏನ್ ಕನೆಕ್ಷನ್ ಐತಿ ಅಂತ ತಿಳ್ಕೊಂಡು ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಲ್ಲ, ಅದೇ ಕಾರಣಕ್ಕ ನಾವು ಇಷ್ಟೆಲ್ಲ ಬೇರೆ ಬೇರೆ ಕಿಂಗ್ಡಮ್ಸ್ ಗಳನ್ನ ಕ್ಲಾಸಿಫೈ ಮಾಡ್ಲಿಕ್ಕೆ ಪಾಸಿಬಲ್ ಆಯ್ತು ಅಂತ ಹೇಳ್ತಿದಾರ. ಮುಂದ್ ಹೆಂಗ್ ಮತ್ತೆ ಅಡ್ವಾನ್ಸ್ಮೆಂಟ್ಸ್ ಆಗ್ತಾವ, ಮತ್ತೆ ಟೆಕ್ನಾಲಜಿ ಹೆಂಗ್ ಬೆಟರ್ ಆಗುತ್ತ, ಈ ಎವಲ್ಯೂಷನರಿ ರಿಲೇಶನ್ಶಿಪ್ ಏನದಲ್ಲ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಮತ್ತಷ್ಟು ಹೆಲ್ಪ್ ಆಕೈತಿ ಅಂತ ಹೇಳ್ತಿದಾರ. In this chapter, we will study characteristics of kingdom Monera, kingdom Protista and kingdom Fungi of Whittaker system of classification. 6 kingdom ಅಲ್ಲ ಅಂದ್ರೆ 5 kingdom classification ಪ್ರಕಾರ ಮೊನೆರಾ, ಪ್ರೋಟಿಸ್ಟಾ ಮತ್ತು ಫಂಗೈ ನ ಸ್ಟಡಿ ಮಾಡ್ತೀವಿ. ಕಿಂಗ್ಡಮ್ ಪ್ಲಾಂಟೆ ಮತ್ತು ಅನಿಮೇಲಿಯಾ ಏನದಲ್ಲ ಸಪರೇಟ್ ಆಗಿ ಚಾಪ್ಟರ್ 3 ಮತ್ತು ಚಾಪ್ಟರ್ 4 ದಾಗ ಕಲಿತೀರಿ ಅಂತ ಹೇಳ್ತಿದ್ದಾರೆ. ಓಕೆನಾ? ಐ ಹೋಪ್ ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಐತಿ. ಸೊ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಲಿನಿಯಸ್ ಅಲ್ಲ, ಶಾರ್ಟ್ ಆಗಿ ಬರೋಣ. ಯಾವಾಗ ಕೊಡ್ತಾರ? 1758. ಯಾವ್ಯಾವ ಕಿಂಗ್ಡಮ್ಸ್ ಇದ್ದು? ಕಿಂಗ್ಡಮ್ ಪ್ಲಾಂಟೆ ಮತ್ತ ಕಿಂಗ್ಡಮ್ ಅನಿಮೇಲಿಯಾ. ನೆಕ್ಸ್ಟ್
ಸ್ಲೋ ಆಗಿ ಚೇಂಜ್ ಆಗಿ ಏನಾಯ್ತು 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂತು. ಕೊಟ್ಟೋರು ಅರ್ನ್ಸ್ಟ್ ಹ್ಯಾಕಲ್ ಇನ್ ದ ಇಯರ್ 1860. ಓಕೆನಾ? ಇವ್ರ ಪ್ರಕಾರ 3 ಗುಂಪ್ಸ್ಗಳು ಬಂದು ಯಾವ್ಯಾವು ಅದಾವ್ ಮೊದ್ಲಿನು ಅವಂತೂ ಬರ್ದೆ ಬಿಡೋಣ. ಪ್ಲಾಂಟಿ, ಅನಿಮಿಲಿಯಾ ಮತ್ತ ಥರ್ಡ್ ಒನ್ ಬೀಂಗ್ ಪ್ರೊಟಿಸ್ಟಾ. ಓಕೆನಾ? ನೆಕ್ಸ್ಟ್ 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂತು. 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವರು ಹರ್ಬರ್ಟ್, ಫಾಲ್ಕ್ನರ್, ಕೋಪ್ಲ್ಯಾಂಡ್. ಯಾವಾಗ ಕೊಡ್ತಾರ? ಇನ್ ದ ಇಯರ್ 1956. ನೆಕ್ಸ್ಟ್ ಇವ್ರ ಪ್ರಕಾರ ಯಾವ್ಯಾವ ಕಿಂಗ್ಡಮ್ಸ್ ಬಂದು ಅಂದ್ರೆ ಕಿಂಗ್ಡಮ್ ಪ್ಲಾಂಟಿ, ಅನಿಮೇಲಿಯಾ, ಪ್ರೊಟಿಸ್ಟಾ ಮತ್ತ ಮೊನೇರಾ. ಓಕೆನಾ? ನೆಕ್ಸ್ಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂತು. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ರಾಬರ್ಟ್ ಎಚ್ ವಿಟೇಕರ್. ಓಕೆ, ಯಾವಾಗ ಕೊಡ್ತಾರ? 1969. 5 ಕಿಂಗ್ಡಮ್ಸ್ ಯಾವ್ಯಾವ ಇದ್ದು ನನ್ನ ಜೊತೆ ಹೇಳ್ರಿ. ಫಸ್ಟ್ ಲಿಂದ ಹೋಗೋಣ ಕರೆಕ್ಟ್ ಆರ್ಡರ್ ಪ್ರಕಾರ. ಮೊನೇರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟಿ ಅಂಡ್ ಅನಿಮೇಲಿಯಾ. ಓಕೆ, ಸೊ ಇವು 5 ಕಿಂಗ್ಡಮ್ಸ್ ಎಲ್ಲ ಕೊಟ್ರು. ಸೊ ಇದಿನ್ ಶಾರ್ಟ್ ನೆನ್ಪಿಟ್ಕೊಳ್ಳಿ. 2 ಕಿಂಗ್ಡಮ್ ಕೊಟ್ಟವರು ಲಿನಿಯಸ್ ಅವರು. ಓಕೆ, ಇನ್ ದ ಇಯರ್ 1758 2 ಕಿಂಗ್ಡಮ್ಸ್ ಯಾವ್ಯಾವ ಇದ್ದು? ಕಿಂಗ್ಡಮ್ ಪ್ಲಾಂಟಿ, ಕಿಂಗ್ಡಮ್ ಅನಿಮೇಲಿಯಾ. ನೆಕ್ಸ್ಟ್ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಂದಿದ್ದು 1860 ಆಲ್ಮೋಸ್ಟ್ ಆಫ್ಟರ್ 1 ಇಯರ್, ಐ ಮೀನ್ 100 ಇಯರ್ಸ್ ಕೊಟ್ಟವರು ಅರ್ನ್ಸ್ಟ್ ಹ್ಯಾಕಲ್. ಯಾವ ಒಂದು ಹೊಸ ಕಿಂಗ್ಡಮ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ? ಕಿಂಗ್ಡಮ್ ಪ್ರೊಟಿಸ್ಟಾ. ಅಂದ್ರೆ ಆಲ್ ದ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಪ್ರೊಟಿಸ್ಟಾದಾಗ ಬಂದು. ಓಕೆನಾ? ನೆಕ್ಸ್ಟ್ ಮತ್ ಆಲ್ಮೋಸ್ಟ್ ನಿಯರ್ಲಿ 100 ಇಯರ್ಸ್ ಅಂದ್ರೆ ಎಕ್ಸಾಕ್ಟ್ ಟು ಬಿ ವೆರಿ ಪ್ರಿಸೈಸ್ ಇಲ್ಲಿ 96 ಇಯರ್ಸ್ ಆಯ್ತು. 96 ಇಯರ್ಸ್ ಆಗಿಂದು 4 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವರು ಹರ್ಬರ್ಟ್, ಫಾಲ್ಕ್ನರ್, ಕೋಪ್ಲ್ಯಾಂಡ್ ಅಂತ. ಇವ್ರು ಇಂಟ್ರೊಡ್ಯೂಸ್ ಮಾಡಿರುವಂತಹ ಕಿಂಗ್ಡಮ್ ಯಾವ್ದಪ್ಪ ಅಂತಂದ್ರೆ ಕಿಂಗ್ಡಮ್ ಮೊನೇರಾ. ಯೂನಿಸೆಲ್ಯುಲರ್, ಬಟ್ ಯೂನಿಸೆಲ್ಯುಲರ್ದಾಗ ಪ್ರೋಕ್ಯಾರಿಯೋಟಿಕ್ ಯಾವ್ದು ಇದೆಯಲ್ಲ ಸಪರೇಟ್ ಆಗಿ ಕಿಂಗ್ಡಮ್ ಮೊನೇರಾ ಕೊಡ್ತಾರ. ಸೊ 4 ಕಿಂಗ್ಡಮ್ ಬಂದಿದ್ದು 1956 ನಲ್ಲಿ. ನೆಕ್ಸ್ಟ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವರು ಆರ್ ಎಚ್ ವಿಟೇಕರು ಇನ್ ದ ಇಯರ್ 1969. ಇವ್ರು ಏನು ಹೊಸ ಕಿಂಗ್ಡಮ್ ಯಾವ್ದು ಇನ್ಕ್ಲೂಡ್ ಮಾಡ್ತಾರ? ಕಿಂಗ್ಡಮ್ ಫಂಗೈ. ಓಕೆನಾ? ಸೊ ಇವೆಲ್ಲ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಫ್ರಮ್ 2 to 5 ಕಿಂಗ್ಡಮ್ ಆಫ್ ಕ್ಲಾಸಿಫಿಕೇಶನ್. ಐ ಹೋಪ್ ಇಲ್ಲಿ ತನಕ ಕ್ಲಿಯರ್ ಇದೆ ಅಂತ. ಸೊ ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಿಂಗ್ಡಮ್ ಮೊನೇರಾದಿಂದ ನಾವೇನ್ ಮಾಡೋಣ? ನಮ್ಮ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.